ಶ್ರೀಗುರುಭ್ಯೋ ನಮಃ. ನಿತ್ಯಪೂರ್ಣಸುಖಜ್ಞಪ್ತಿಸ್ವರೂಪೋऽಸौ ಯತೋ ವಿಭುಃ ಅತೋಸ್ಯ ರಾಮ ಇತ್ಯಾಖ್ಯಾ ತಸ್ಯ ದುಃಖಂ ಕುತೋऽನ್ವಪಿ ದಕ್ಷಿಣಾಭಿಃ ಸಹೈವೈತನ್ಮದದಸ್ತಾಜ್ಜಗತ್ಸದಾ ಧನ್ಯಾಶ್ಚರ್ಯೋऽಹಮೇವೈಕೋ ಮಿತ್ರಂ ಮೇ ದಕ್ಷಿಣಾರಮಾ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ಯ ಭಗವತ್ಕಾರ್ಯಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನೇ. ತೀರ್ಥ ಪ್ರಬಂಧ ಪ್ರವಚನಮಾಲೆಯ 28ನೇ ಭಾಗ ಇದೆ ಇವತ್ತು ನಾವು ನೋಡಬೇಕಾದದ್ದು. ಕೊನೆಯ ದಕ್ಷಿಣ ಪ್ರಬಂಧ ಅಂತ ಏನಿದೆ ಅದರ 24ನೇ ಶ್ಲೋಕದವರೆಗೆ ಕಳೆದ ದಿವಸ ನಮ್ಮ ಶ್ರವಣ ಮುಕ್ತಾಯ ಕಂಡಿದೆ. ದಕ್ಷಿಣ ಭಾಗದಲ್ಲಿರುವಂತಹ ತೀರ್ಥಕ್ಷೇತ್ರಗಳನ್ನು, ಅಲ್ಲಿರುವ ದೇವತಾ ಸನ್ನಿಧಾನಗಳ ಮಹತ್ವವನ್ನು ವಾದಿರಾಡಿ ಸ್ವಾಮಿಗಳು ವರ್ಣಿಸಿದ್ದನ್ನು ನಾವು ಶ್ರವಣ ಮಾಡ್ತಿದ್ದೇವೆ. ಯದ್ರಾವಣವಧೇ ಹೇತು ಸೇತುರ್ಜೇತುಂ ಕ್ಷಮಸ್ತಮಃ ತದಘಂ ತದ್ರಿಪೋರಾಸೀತ್ ಅಸಂಗಸ್ಯ ಕಿಲಾದ್ಭುತಂ. ಬ್ರಾಹ್ಮಣನಾದ ರಾವಣನನ್ನ ಕೊಂದಾಕಿದ ಆ ಪಾಪದ ಪರಿಹಾರಕ್ಕಾಗಿ ಈ ಶಿವನನ್ನ ರಾಮೇಶ್ವರನನ್ನಲ್ಲಿ ಪ್ರತಿಷ್ಠಾಪಿಸಿದ ಅಂತ ಹೇಳ್ತಿರಲ್ಲ, ಇದು ನಿಜವಾಗ್ಲೂ ಆಶ್ಚರ್ಯ ಅಲ್ವಾ? ಯಾಕೆಂತಂದ್ರೆ ರಾಮನಿಗೆ ಆ ದೋಷ ಬರ್ಲಿಕ್ಕೆ ಹೇಗೆ ಸಾಧ್ಯ? ರಾಮ ಕಟ್ಟಿದ ಸೇತುವೆ, ರಾಮನ ನೇತೃತ್ವದಲ್ಲಿ ಕಪಿಗಳು ಎಲ್ಲರೂ ಸೇರಿ ಕಟ್ಟಿದ ಸೇತುವೆಯನ್ನು ನೋಡಿದ ಮಾತ್ರದಿಂದಲೇ ಜನರಿಗೆ ಪಾಪ ಪರಿಹಾರ ಆಗ್ತದೆ. ಹಾಗಿರುವಾಗ ರಾಮನಿಗೆ ಈ ಬ್ರಹ್ಮಹತ್ಯೆ ಅಂತ ದೋಷ ಬರ್ಲಿಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಶಾಸ್ತ್ರದಲ್ಲಿ ಏನಿದೆ, ಸಂಪ್ರದಾಯದಲ್ಲಿ ಹೀಗೊಂದು ಶ್ಲೋಕ ಕೇಳಿ ಬರ್ತದೆ, ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಸಮುದ್ರಕ್ಕೆ, ದಕ್ಷಿಣ ಸಮುದ್ರಕ್ಕೆ ಕಪಿಗಳು ಕಟ್ಟಿದ ಸೇತುವೆ ಏನಿದೆ ಅದನ್ನು ನೋಡಿದ್ರೆ ಬ್ರಹ್ಮಹತ್ಯೆಯನ್ನು ಮನುಷ್ಯ ಕಳ್ಕೋತಾನೆ ಅನ್ನುವಂಥ ಒಂದು ಮಾತಿದೆ. ಹಾಗಿರುವಾಗ ರಾಮ ಕಟ್ಟಿದ ಸೇತುವೆಯನ್ನು ನೋಡಿದ್ರೇ ಈ ದೋಷ ಪರಿಹಾರ ಆಗುವಾಗ ರಾಮನಿಗೆ ಯಾವ ದೋಷ ಬರ್ಲಿಕ್ಕೆ ಸಾಧ್ಯ? ಅದರಿಂದ ಈ ತನಗೆ ಅಂಟಿಕೊಂಡಂತಹ ದೋಷವನ್ನು ಪರಿಹರಿಸಿಕೊಳ್ಳಿಕ್ಕಾಗಿ ಈ ರಾಮೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ ಅನ್ನೋದು ಒಂದು ವಿಚಿತ್ರವಾದ ಸಂಗತಿ. ಅದು ವಿಶ್ವಾಸಕ್ಕೆ ಯೋಗ್ಯ ಅಲ್ಲ. ಇಲ್ಲಿ ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ ಒಂದು ಶ್ಲೋಕ ಏನು ಕೇಳಿ ಬಂತಲ್ಲ, ಇದು ಈ ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲಿ ಕಂಡು ಬರುವಂತಹ ಒಂದು ಶ್ಲೋಕ. ನಮಗೆ ಸಾಮಾನ್ಯವಾಗಿ ಅರ್ಥ ಏನು ಗೊತ್ತಾಗ್ತದೆ? ದಕ್ಷಿಣ ಸಮುದ್ರದಲ್ಲಿ ಆ ಕಪಿಗಳು ರಾಮನ ನೇತೃತ್ವದಲ್ಲಿ ಕಟ್ಟಿದ ಸೇತುವೆ ಅಂದ್ರೆ ಆ ಸೇತುವೆ, ಅದನ್ನು ನೋಡಿದರೆ ಬ್ರಹ್ಮಹತ್ಯೆ ಪರಿಹಾರ ಕಾಣ್ತದೆ ಅಂತ ಅರ್ಥ. ಸರಿ, ಈಗ ಒಂದು ಸೇತುವೆಯನ್ನು ನೋಡಿದ ಮಾತ್ರಕ್ಕೆ, ರಥದಲ್ಲಿರುವ ಭಗವಂತನನ್ನು ನೋಡಿದ ಮಾತ್ರಕ್ಕೆ, ಮತ್ತೆ ಆ ಭಗವಂತನ ಒಂದು ನಾಮವನ್ನು ಉಚ್ಚರಿಸಿದ ಮಾತ್ರಕ್ಕೆ ಇಂಥ ದೋಷಗಳು ಪರಿಹಾರ ಕಾಣಬೇಕಾದ್ರೆ ನಾವು ಕೂಡ ಅಷ್ಟು ಶ್ರೇಷ್ಠ ಹಂತದ ಸಾಧನೆ ಮಾಡಿರಬೇಕು. ಅದರಿಂದ ಆ ಫಲವನ್ನು ಪಡ್ಕೊಳ್ಳೋ ಯೋಗ್ಯತಾ ನಮಗೆ ಬಂದಿರಬೇಕು ಅಂತ ಕಳೆದ ದಿವಸ ನೋಡಿದ್ವಿ. ಇಲ್ಲಿ ಸೇತು ಅನ್ನೋ ಶಬ್ದಕ್ಕೂ ಒಂದು ವಿಶಿಷ್ಟವಾದ ಅರ್ಥ ಇದೆ. ಅದನ್ನ ಈ ಹಿಂದೆ ಕೂಡ ಅನೇಕ ಬಾರಿ ಪ್ರವಚನದಲ್ಲಿ ಹೇಳಿದ್ದೆ. ಸೇತು ಅಂದ್ರೇನು? ಆ ಭೌತಿಕವಾದ ಪಂಚಮಹಾಭೂತಗಳಿಂದ ಕಲ್ಲು ಮಣ್ಣುಗಳಿಂದ ಕಟ್ಟಿದ ಆ ಸೇತುವೆ ಮಾತ್ರ ಅಲ್ಲ, ವಸ್ತುತಃ ಸೇತು ಅನ್ನೋ ಶಬ್ದಕ್ಕೆ ಭಗವಂತ ಅಂತಾನೆ ಅರ್ಥ. ಹಾಗೂ ಒಂದು ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಭಗವಂತ ಸರ್ವಶಬ್ದ ವಾಚ್ಯ ಆದ್ರಿಂದ ಅದು ಸಹಜವಾಗಿ ಹೇಳಲಿಕ್ಕೆ ಬಂದೇ ಬರ್ತದೆ. ನಮ್ಗೆ ಇರೋ ಉದ್ದೇಶ ಏನು ಅಂತಂದ್ರೆ, ಯಾವ ಶಬ್ದದಿಂದ ಭಗವಂತ ವಾಚ್ಯ ಅಂತ ಹೇಳುವಾಗ ಕೇವಲ ವ್ಯಾಕರಣದ ಬಲದಿಂದ ಹೇಳಿದೆ, ಪಾಂಡಿತ್ಯದ ಬಲದಿಂದ ಹೇಳಿದೆ, ಎಲ್ಲಾದ್ರೂ ಒಂದ್ ಕಡೆ ಆ ಶಬ್ದವನ್ನು ಭಗವಂತನಿಗೆ ಪ್ರಯೋಗ ಮಾಡಿದ್ದಾರ ಅಂತ ಹೇಳೋದು ಮುಖ್ಯ. ಇಮಾಂ ಘೋರಾಂ ಶಿವಾಂ ನದೀಂ ತೀರ್ತ್ವ ಏನಂ ಸೇತು ಮಾಪ್ಯ ತೆನೈವ ಸೇತುನ ಮೋದತೆ ಪ್ರಮೋದತೆ ಆನಂದೀ ಭವತಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡುವಂತ ಒಂದು ವೇದವಾಕ್ಯ. ಅದೇನು ಅಂತಂದ್ರೆ, ಇಮಾಂ ಘೋರಾಂ ಶಿವಾಂ ನದೀಂ ತೀರ್ತ್ವ, ಈ ಸಂಸಾರದಲ್ಲಿದ್ದೇವಲ್ಲ, ಈ ನದಿ ಹೇಗಿದೆ? ಇದು ಸಂಸಾರ ಅನ್ನುವ ನದಿ, ಅದು ನದಿ ಅಂತ ಆದ್ರೂ ತಿಳ್ಕೊಳ್ರಿ ಅಥವಾ ಒಂದು ಸಮುದ್ರ ಅಂತ ಆದ್ರೂ ತಿಳ್ಕೊಳ್ಳಿ. ಇಮಾಂ ಘೋರಾಂ, ಅತ್ಯಂತ ಭಯಂಕರವಾದ ನದಿ ಇದು. ಇಮಾಂ ಘೋರಾಂ ಅಶಿವಾಂ, ಅಮಂಗಳಕರವಾದ ನದಿ ಇದು. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ, ನಾವು ಈ ನದಿಯನ್ನು ದಾಟಬೇಕಾಗಿದೆ. ನದಿ ದಾಟ್ಲಿಕ್ಕೆ ಒಂದು ಸೇತುವೆ ಬೇಕು. ಸಾಮಾನ್ಯವಾಗಿ ಸೇತುವೆಗಳ ಉದ್ದೇಶ ಏನು? ಸೇತುವೆಗಳನ್ನು ದಾಟಿ ಮುಂದೆ ಹೋಗ್ಬೇಕು ನಾವು. ಸೇತುವೆಯಲ್ಲಿ ಯಾರು ನಿಂತ್ಕೊಳ್ಳೋದಿಲ್ಲ. ಮಕ್ಕಳೇನಾದರೂ ಆ ಸೇತುವೆ ಮೇಲೆ ನಿಂತ್ಕೊಂಡು ಸೇತುವೆ ಎಷ್ಟು ಚೆನ್ನಾಗಿದೆ, ಆ ಕಡೆ ಈ ಕಡೆ ದೃಶ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ 5 ನಿಮಿಷ ಅಲ್ಲಿ ಮಕ್ಕಳನ್ನ ಇರ್ಲಿಕ್ಕೆ ಬಿಡ್ತಾರೆ ದೊಡ್ಡವರು. ನಡೆಯಪ್ಪ ಮುಂದೆ ಹೋಗ್ಬೇಕು, ನಮ್ಮ ಗಮ್ಯ ಬೇರೆ ಇದೆ, ಮುಂದಿನ ಊರು, ನಮ್ಮದೇ ಮನೆ, ಮತ್ತೊಂದೇನೋ ಪ್ರದೇಶ ಇದೆ, ಅಲ್ಲಿ ಹೋಗೋಣ ಅಂತಾರೆ. ಆದ್ರಿಂದ ಸೇತು ಅನ್ನೋದು ಯಾವತ್ತೂ ಕೂಡ ಉಪಕರಣ, ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ. ಅದು ಗಮ್ಯ ಬೇರೆನೇ ಇರ್ತದೆ. ಆದ್ರೆ ಈ ಪರಮಾತ್ಮನ ವಿಷಯದಲ್ಲಿ ಸಂಸಾರವನ್ನು ದಾಟ್ಲಿಕ್ಕೆ ಇರುವಂತ ಸೇತುವೆಯೂ ಅವನೇ, ಗಮ್ಯವೂ ಅವನೇ. ಅದು ಸ್ವಾರಸ್ಯ. ಈಗ ನೋಡಿ,
ಇಮಾಂ ಘೋರಾಂ ಶಿವಾಂ ನದೀಂ ತೀರ್ಥ ಏನಂ ಸೇತು ಮಾಪ್ಯ, ಈ ಪರಮಾತ್ಮನೆಂಬ ಸೇತುವೆಯನ್ನ ತಲುಪಿ ತೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ. ಅದೇ ಪರಮಾತ್ಮ ಎಂಬ ಸೇತುವೆಯಲ್ಲೇ ಇದ್ದು, ಆ ಪರಮಾತ್ಮ ಎಂಬ ಸೇತುವೆಯೇ ಬೇಕು, ದಾಟ್ಲಿಕ್ಕೂ ಅದೇ ಬೇಕು. ಆಮೇಲೆ ಹೋಗಿ ತಲುಪೋದು ಕೂಡ ಪರಮಾತ್ಮನನ್ನೇ. ತೇನೈವ ಸೇತುನ, ಅದೇ ಪರಮಾತ್ಮನಲ್ಲೇ ಮೋದತೆ ಪ್ರಮೋದತೆ, ನಮಗೆ ಎಲ್ಲಾ ಥರದ ಸಂತೋಷಗಳು, ವಿಶಿಷ್ಟವಾದ ಆನಂದ ನಮಗೆಲ್ಲ ದೊರೆಯಬೇಕಾದದ್ದು ಆ ಪರಮಾತ್ಮನಿಂದಲೇ. ಮೋದತೆ ಪ್ರಮೋದತೆ ಆನಂದೇ ಭವತಿ ಅಂತ ಒಂದು ಉಪನಿಷತ್ತು. ಆದ್ರಿಂದಲೇ ಸೇತುರಾಮ ಅನ್ನೋ ಶಬ್ದಕ್ಕೊಂದು ಹೊಸ ಅರ್ಥ ಬಂತು ಈಗ. ಅದೇನಂದ್ರೆ ಸೇತುವೆಯನ್ನು ಕಟ್ಟಿದ ರಾಮ, ಸೇತು ನಿರ್ಮಾಪಕ ರಾಮ ಸೇತು ರಾಮ ಅಂತ ಇದು ಒಂದು ಸಾಮಾನ್ಯವಾದ ಅರ್ಥ ಆಯ್ತು. ಸೇತುಶ್ಚಾಸು ರಾಮಶ್ಚ, ರಾಮನೇ ಸೇತು. ಅದು ಹೇಗೆ ಅಂತಂದ್ರೆ ನಮ್ಮನ್ನು ದಾಟಿಸಿದ್ರಿಂದ ಅವನೇ ಸೇತು. ಸೇತುವೆಯನ್ನು ಬರೀ ಕಟ್ಟಿದವನಲ್ಲ. ಇಲ್ಲಿ ಇಂಜಿನಿಯರ್ಗಳಾದವರು ಸೇತುವೆಯನ್ನು ಕಟ್ಟಿದ್ರೆ ಅವ್ರ ಸೇತುವೆ ಬೇರೆ, ಅವರು ಬೇರೆ, ಅವ್ರ ವ್ಯಕ್ತಿತ್ವನೇ ಬೇರೆ ಬೇರೆ. ಅದು ಆದ್ರೆ ಇಲ್ಲಿ ಅವನೇ ಸೇತು, ಅವನೇ ಗಮ್ಯ. ಇಂಥದ್ದೊಂದು ವೈಶಿಷ್ಟ್ಯ ಅವನಿಗಿದೆ. ಆದ್ರಿಂದ ಸೇತು ದೃಷ್ಟ ಸಮುದ್ರಸ್ಯ ಅಂತಂದ್ರೆ ಆ ಸೇತುವೆ ಒಳಗಿರುವಂತಹ ಒಬ್ಬ ಸೇತು ಇದ್ದಾನೆ, ಸೇತು ಶಬ್ದ ವಾಚ್ಯನಾದ ಭಗವಂತ. ಆ ಭಗವಂತನನ್ನು ನೋಡಿದ್ರೆ ನಮಗೆ ಬ್ರಹ್ಮಹತ್ಯೆ ಪರಿಹಾರ ಕಾಣ್ತದೆ ಅಂತ ಅರ್ಥ. ಅದು ಸ್ವಾರಸ್ಯದ ಸಂಗತಿನೇ. ಅದೇನು ಅಂತಂದ್ರೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವರಿಗೆ ಈ ಅಪುಣ್ಯ ಪುಣ್ಯೋ ಪರಮೇ ಅಂತ ಒಂದು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಇತ್ತೀಚೆಗೆ ನಾವು ಶ್ರವಣ ಮಾಡಿದಂಥ ಒಂದು ವಾಕ್ಯ. ಜ್ಞಾನಿಯಾದವನು ಆ ಭಗವಂತನನ್ನು ಕಂಡು ಕೂಡಲೇ ಅಪುಣ್ಯ ಮತ್ತು ಪುಣ್ಯ ಎರಡನ್ನೂ ಕಳ್ಕೊತಾನೆ. ಅಪುಣ್ಯ ಅಂದ್ರೆ ನಮ್ಗೆ ಗೊತ್ತಿರುವಂತ ಪಾಪ, ಪುಣ್ಯ ಅಂದ್ರೆ ಪುಣ್ಯ, ಅವೆರಡನ್ನೂ ಕಳ್ಕೊಂಡು ಬಿಡ್ತಾನೆ. ಮತ್ತೆ ಮುಂದೆ ಹೋಗ್ತಾನೆ. ಬ್ರಹ್ಮಹತ್ಯೆನೂ ಕಳ್ಕೊತಾನೆ, ಎಲ್ಲವನ್ನೂ ಕಳ್ಕೊತಾನೆ. ಅಂದ್ರೆ ಮನುಷ್ಯ 2 ಥರದ ಕರ್ಮಗಳನ್ನು ಮಾಡ್ತಾನೆ. ಅವತ್ತು ಅದನ್ನು ಹೇಳಿದ್ದೆ ಹಿಂದೆ, ಈ ಒಂದು ವಾರದ ಹಿಂದೆ. ಮತ್ತೊಂದು ಸಲ ಸಾರಾಂಶ ಹೇಳ್ತಾನೆ ಅಷ್ಟೇ. ಮನುಷ್ಯ 14 ವರ್ಷ ದಾಟಿದ ಮೇಲೆ ಅವನಿಗೆ ಒಂದು ಪ್ರಬಲವಾದ ಜವಾಬ್ದಾರಿ ಬರ್ತದೆ. ಪ್ರತಿನಿತ್ಯ ಆತ ಎಷ್ಟು ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ ಅಂತಂದ್ರೆ ಚತುರ್ದಶೋರ್ಧ್ವ ಜೀವಿನಿ ಸಂಸಾರಸ್ಯ ಆದಿವರ್ಜಿತ. ನಾವು ಎಲ್ಲರೂ ಕೂಡ ಸಾಮಾನ್ಯವಾಗಿ 14ನೇ ವರ್ಷದ ನಂತರನೂ ಬದುಕ್ತಾನೆ ಇರ್ತೇವೆ. 60, 70, 80 ತನಕ ನಾವು ಬದುಕ್ತೇವೆ. ಎಷ್ಟೋ ವರ್ಷದಿಂದ ಈ ಸಂಸಾರದಲ್ಲಿ ಬಿದ್ದಿದ್ದೇವೆ. ಅವಿದಿತ್ವ ಪರಂ ದೇವಂ, ಆ ಪರಮಾತ್ಮನನ್ನ ತಿಳ್ಕೊಳ್ಳದೆ, ಅವನನ್ನು ನೋಡದೆ, ಮೋಕ್ಷಾಶಾಖ ಮಹಾಮುನೆ, ಪರಮಾತ್ಮನ ಕಾಣದೆ ಹೋದ್ರೆ ಈ ಕರ್ಮಗಳನ್ನೆಲ್ಲ ಸವಿಸ್ಕೊಂಡು ನಾವು ಮುಕ್ತಿಗೆ ಹೋಗೋದು ಹೇಗೆ? ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದಂಥ ಒಂದು ಪ್ರಮಾಣ ಇದು. ಜೀವನ್ ಚತುರ್ದಶಾದ ಊರ್ಧ್ವಂ, 14ನೇ ವರ್ಷದ ನಂತರ ಬದುಕುವ ಮನುಷ್ಯ ಪುರುಷೋ ನಿಯಮೇನತು ಸ್ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷ ಮರ್ಜತೆ. ಒಂದು ಜನ್ಮ ನಾವು 60-70 ವರ್ಷ ಬದುಕಿದ್ರೆ ಅದ್ರ ಮೊದಲನೇ 14 ವರ್ಷ ಬಿಟ್ಟು ಬಿಡೋಣ ಬೇಕಾದ್ರೆ. ಮುಂದಿನ ಒಂದು 40-50 ವರ್ಷ ಏನಿರ್ತದಲ್ಲ, ಇನ್ನು ಮುಂದಿನ 10 ಮನುಷ್ಯ ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮ ಮಾಡ್ತೇವೆ. ಇನ್ನು ಪ್ರಾಣಿ ಜನ್ಮ ಅದೇನಾದ್ರು ಬಂದ್ರೆ ಅದು ವಿಷಯ ಬೇರೆ. ಮತ್ತು ಇದೇನಿದು ಸರಾಸರಿ ಲೆಕ್ಕ ಇಲ್ಲ. ಕೆಲವರು ಪಾಪ ಹೆಚ್ಚು ಮಾಡಿದರೆ, ಪುಣ್ಯ ಹೆಚ್ಚು ಮಾಡಿದರೆ ಅವರು 20 ಮನುಷ್ಯ ಜನ್ಮಕ್ಕೆ ಬೇಕಾಗುವಷ್ಟು ಸಾಧನೆನೂ ಮಾಡ್ಬೋದು. ಕೆಲವರು ಇನ್ನೂ ಹೆಚ್ಚು ಮಾಡ್ಬೋದು, ಕೆಲವರು ಕಡಿಮೆ ಮಾಡ್ಬೋದು. ಇದೊಂದು ಆವರೇಜ್ ಏನಂದ್ರೆ ಮುಂದಿನ 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳನ್ನು ಇಲ್ಲಿ ಸಂಪಾದನೆ ಮಾಡ್ತೇವೆ. ಹೀಗೆ ಕರ್ಮದ ಸಂಕೋಲೆ ಬೆಳೀತಾ ಹೋಗ್ತದೆ. ಹಾಗಾಗಿ ಮನುಷ್ಯ ಮುಕ್ತನಾಗೋದು ಯಾವಾಗ? ಅದಕ್ಕೆ ಶಾಸ್ತ್ರದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಪ್ರಾರಬ್ಧ ಕರ್ಮ ಮತ್ತೆ ಸಂಚಿತ ಕರ್ಮ ಅಂತ ಹೇಳಿ. ಪರಮಾತ್ಮನನ್ನ ನೋಡಿದ ಕೂಡಲೇ ನಾವು ಸಾಧನೆ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀವಿ. ಅನೇಕ ಪಾಪಗಳನ್ನು ಮಾಡ್ತೀವಿ, ಪುಣ್ಯಗಳನ್ನು ಮಾಡ್ತೀವಿ, ಏಳ್ತೇವೆ, ಬೀಳ್ತೇವೆ. ಹಾವು ಏಣಿ ಆಟದಂತೆ ಮನುಷ್ಯನ ಜೀವನ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಿರ್ತದೆ. ಈ ಹಂತದಲ್ಲಿ ಯಾವುದೋ ಒಂದು ಹಂತದಲ್ಲಿ ಪರಮಾತ್ಮನನ್ನು ನಾವು ಕಂಡುಬಿಟ್ರೆ, ಬ್ರಹ್ಮ ಸಾಕ್ಷಾತ್ಕಾರ ಆದರೆ, ಆಗ ನಾವು ಈ ಹಿಂದೆ ಮಾಡಿದ ಕರ್ಮಗಳಿವೆಯಲ್ಲ, ಆ ಕರ್ಮಗಳಲ್ಲಿ ಕೆಲವು ಕರ್ಮಗಳಿಗೆ ಮನ್ನಾ ಇದೆ, ಕ್ಷಮ ಇದೆ. ಇನ್ನು ಕೆಲವು ಕರ್ಮಗಳನ್ನು ಅನುಭವಿಸಲೇಬೇಕು. ನಮ್ಮ ಹತ್ರ ಒಂದು 10 ಮೂಟೆ ಅಕ್ಕಿ ಇದೆ ಅಂತ ತಿಳ್ಕೊಳ್ಳಿ. ನಮಗೆ ಒಂದು ಮೂಟೆ ಅಕ್ಕಿಯನ್ನು ನಾವು ಈಗ ಓಪನ್ ಮಾಡಿದೆವು, ಅದನ್ನು ನಾವು ನಮ್ಮ ಮನೆಯಲ್ಲಿ ಅಡುಗೆ ಮಾಡಲೇಬೇಕು. ಓಪನ್ ಮಾಡಿದ್ದನ್ನು ಮತ್ತೆ ಅಂಗಡಿಯವರು ತಗೊಳ್ಳಲ್ಲ. ಓಪನ್ ಮಾಡದೇ ಇದ್ರೆ ಬೇಕಾದ್ರೆ ಆಮೇಲೆ ತಂದುಕೊಳ್ಳಿ, ನಾವು ಅದನ್ನು ವಾಪಸ್ ತಗೊಳ್ತೀವಿ ಅಂತ. ಓಪನ್ ಮಾಡಿದ್ದನ್ನು ಅನುಭವಿಸಲೇಬೇಕು. ಓಪನ್ ಮಾಡಿದ್ದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಇದು ಪ್ರಾರಬ್ಧ ಅನುಭವಿಸಲೇಬೇಕು. ಏನ್ ಪ್ರಾರಬ್ಧ ಇದು, ಏನ್ ಪ್ರಾರಬ್ಧ ಗಂಟು ಬಿತ್ತು ಅಂತೆಲ್ಲ ಮಾತಾಡ್ತಿರ್ತೇವೆ. ಆ ಪ್ರಾರಬ್ಧ ಇದೆ. ಓಪನ್ ಮಾಡಿದ್ದನ್ನು ಅನುಭವಿಸಲೇಬೇಕು. ದೊಡ್ಡ ಜ್ಞಾನಿಗಳು ಅನುಭವಿಸಬೇಕು. ನಡುವೆ ಬ್ರಹ್ಮ ಸಾಕ್ಷಾತ್ಕಾರ ಆದ್ರೂ ಆ ಮೂಟೆಯಲ್ಲಿ ಇನ್ನೂ 25 ಕಿಲೋ ಮೂಟೆ, 25 ಕಿಲೋಗಳ ಅಕ್ಕಿಯ ಮೂಟೆ ಅದು. ಅದರಲ್ಲಿ ಇನ್ನೂ 24 ಅಕ್ಕಿ ಬಾಕಿ ಇದ್ರೆ, 24 ಕೆಜಿ ಅಕ್ಕಿ ಬಾಕಿ ಇದ್ರೆ ಅದನ್ನು ಅನುಭವಿಸಬೇಕು. ಒಂದ್ ವೇಳೆ ಇನ್ನು 2 ಕಿಲೋ ಅಕ್ಕಿ ಬಾಕಿ ಇದ್ದಾಗ ನಿಮ್ಗೆ ಬ್ರಹ್ಮ ಸಾಕ್ಷಾತ್ಕಾರ ಆದ್ರೆ 2 ಅನುಭವಿಸ್ಬಿಟ್ರೆ ಸಾಕು. ಕೆಲವರಿಗೆ 2, ಕೆಲವರಿಗೆ 10, ಕೆಲವರಿಗೆ 24, ಕೆಲವರಿಗೆ 22, ಇಷ್ಟೇ ವ್ಯತ್ಯಾಸ. ಅಂತೂ ಅಲ್ಲಿರೋದನ್ನ ಅನುಭವಿಸ್ಬೇಕು ಅವ್ರು, ಇನ್ನು ಬಾಕಿ ಉಳಿದದನ್ನ. ಇದು ಓಪನ್ ಮಾಡದೇ ಇರೋ ಚೀಲಗಳಿವೆಯಲ್ಲ,
ನಮಗಿನ್ನು ಬೇಡ ರೀ ಇದು ಏಕೆ ಅಂತ ಹೇಳಿದ್ರೆ ವಾಪಸ್ ತಗೋತಾನೆ. ಅದಕ್ಕೆ ಮನ್ನಾ ಇದೆ. ಅದಕ್ಕೆ ಸಂಚಿತ ಕರ್ಮ, ಡೆಪಾಸಿಟೆಡ್ ಕರ್ಮ ಅಂತ ಕರೀತಾರೆ. ಅದಕ್ಕೆಲ್ಲ ಮನ್ನಾ ಇದೆ. ಪ್ರಾರಬ್ಧಕ್ಕೆ ಯಾವತ್ತೂ ಕೂಡ ಮನ್ನಾ ಇಲ್ಲ, ಅದನ್ನ ಅನುಭವಿಸಲೇಬೇಕು. ಇದು ಶಾಸ್ತ್ರಗಳ ಸಾರಾಂಶ. ಅದೇ ಆ ಸೇತುಂ ದೃಷ್ಟ್ವಾ ಸಮುದ್ರಸ್ಯ, ಆ ಸೇತು ಶಬ್ದವಾಚನದ ಪರಮಾತ್ಮನ ನೋಡಿದ್ರೆ ಈ ಬ್ರಹ್ಮ ಹತ್ಯೆ ಮೊದಲಾದ ಎಲ್ಲಾ ದೋಷಗಳು ಪರಿಹಾರ ಕಂಡುಬಿಡ್ತವೆ. ಇದು ಆ ಸೇತು ಅನ್ನೋ ಶಬ್ದಕ್ಕೆ ನಾವು ತಿಳ್ಕೊಳ್ಬೇಕಾದಂತ ಒಂದು ಅರ್ಥ. ಮುಂದೆ ಧನುಷ್ಕೋಟಿ ಅಂತ ತೀರ್ಥ. ಯದ್ ಭಾರತಸ್ಥ ಬಹುತೀರ್ಥ ನಿಷೇವಣೇನ ಲಬ್ಧಂ ಫಲಂ ದಿಶತಿ ತನ್ಮಮ ಸೇತುಖಂಡ ಇತ್ತಂ ಧಿಯೈವ ಪರಿವರ್ತಿತ ಚಾಪಕೋಟ್ಯ ಚಿಚ್ಛೇದ ಸೇತುಮಧಿಕಂ ರಘುಪುಂಗವೋತ್ರ. ಈ ಭಾರತದಲ್ಲಿ ಅನೇಕ ತೀರ್ಥಗಳಿವೆ ಅಲ್ಲ, ಅದರಿಂದ ಅನೇಕ ತೀರ್ಥಗಳಿಗೆಲ್ಲ ನಾವು ಭೇಟಿ ಕೊಡ್ತಾನೆ ಇರ್ತೇವೆ. ದೊಡ್ಡ ಪ್ರಮಾಣದ ಪುಣ್ಯ ನಮಗೆ ಪ್ರಾಪ್ತ ಆಗ್ತಾನೆ ಇರ್ತದೆ. ಆ ಎಲ್ಲಾ ಪುಣ್ಯವನ್ನ ಇದೊಂದು ಸೇತುವೆ ಕೊಡ್ತದೆ. ಈ ಸೇತುವಿನ ಒಂದು ಭಾಗವನ್ನು ನೋಡಿದ್ರೆ, ಈ ಧನುಷ್ಕೋಟಿಯ ಈ ಭಾಗಕ್ಕೆ ಹೋಗಿ ಇದು ನೋಡಿದ್ರೆ, ಅದಕ್ಕಾಗಿ ಅವನು ರಾಮ ಏನ್ ಮಾಡಿದ ಅಂತಂದ್ರೆ, ಇಷ್ಟು ದೊಡ್ಡ ಸೇತುವೆ ಇದೆಯಲ್ಲ, 40-50 ಕಿಲೋಮೀಟರ್ ಉದ್ದದ ಸೇತುವೆ ಅದು. ಆ 40-50 ಕಿಲೋಮೀಟರ್ ಉದ್ದದ ಸೇತುವೆಯಲ್ಲಿ ಇಡೀ ಸೇತುವೆಯನ್ನು ನೀವು ನೋಡ್ಬೇಕಾಗಿಯೂ ಇಲ್ಲ. ಸೇತುವೆ ಒಂದು ತುಣುಕು ನೋಡಿದ್ರೆ ಸಾಕು. ದಕ್ಷಿಣ ಭಾರತದಿಂದ ನಾವು ಈ ಕಡೆ ಹೋದೆವು, ರಾಮೇಶ್ವರಕ್ಕೆ ಹೋದೆವು, ಅದನ್ನು ನೋಡಿದೆವು. ಸೇತುವೆ ಒಂದು ತುಣುಕು ನೋಡಿದ್ವಿ. 40-50 ಕಿಲೋಮೀಟರ್ ಇಡೀ ಉದ್ದ ಇಲ್ಲ, ಅಲ್ಲಿ ತನಕ ನಾವು ಸಂಚಾರ ಮಾಡಬೇಕಾಗಿಲ್ಲ. ಸ್ವಲ್ಪ ಅದನ್ನು ನೋಡಿದ್ರೂ ಸಾಕು. ಆದ್ರಿಂದ ಜನರ ಪಾಪದ ಪರಿಹಾರಕ್ಕಾಗಿ ಸೇತುವೆಯ ಒಂದು ತುಣುಕಿನ ದರ್ಶನ ಸಾಕು, ಇನ್ನು ಉಳಿದ ಭಾಗ ಅಗತ್ಯ ಏನಿಲ್ಲ ಅಂತ ಕಾಣಿಸ್ತಂತ ಅವನಿಗೆ. ಒಂದು ಉತ್ಪ್ರೇಕ್ಷ ಅಲಂಕಾರ ಇದು. ಪಾದರಾಡಿ ಸ್ವಾಮಿಗಳ ಹತ್ರ ವರ್ಣನೆ ಮಾಡ್ತಾರಷ್ಟೇ. ಉಳಿದ ಸೇತುವೆ ಭಾಗ ಯಾಕೆ ಬೇಕು ಅಂತ ಹೇಳಿ ಆ ಉಳಿದ ಒಂದು ಭಾಗವನ್ನ ತನ್ನ ಧನುಸ್ಸಿನ ಮೂಲಕ ತುಂಡರಿಸಿದ್ರು, ಅವಾಗಲೇ ತುಂಡರಿಸಿದ್ರು ಅಂತ ಹೇಳ್ತಾರೆ. ಅಲ್ಲಿ ಈ ಧನುಷ್ಕೋಟಿ ಅಂತ ಏನಿದೆಯಲ್ಲ, ಅದು ರಾಮೇಶ್ವರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರ. ಸ್ಕಂದ ಪುರಾಣದಲ್ಲಿ ಬರುವಂತಹ ಒಂದು ಮಾತಿನಂತೆ, ಈ ಸೀತೆಯನ್ನು ರಾವಣನನ್ನು ಕೊಂದು ಸೀತೆಯನ್ನು ಮರಳಿ ಕರ್ಕೊಂಡು ಬಂದ ಮೇಲೆ ಆ ವಿಭೀಷಣ ಏನ್ ಮಾಡಿದ, ಈ ಸೇತುವೆಯನ್ನು ಹೀಗೆ ಬಿಟ್ರೆ ಬಲಾಢ್ಯರಾದಂತಹ ಕೆಲವು ಜನ ರಾಕ್ಷಸರು ಮತ್ತು ದುಷ್ಟರು ಈ ಕಡೆಯಿಂದ ಆ ಕಡೆ ಸಂಚಾರ ಮಾಡಿ ಲಂಕೆಗೆ ತೊಂದರೆ ಕೊಡ್ತಾರೆ, ಲಂಕೆಯ ಸಾಮ್ರಾಜ್ಯದ ನೆಮ್ಮದಿಗೆ ತೊಂದರೆ ಕೊಡ್ತಾರೆ. ಆದ್ರಿಂದ ಇದಕ್ಕಿನ್ನೊಂದು ವ್ಯವಸ್ಥೆ ಮಾಡಬೇಕು ಅಂತ ರಾಮನನ್ನು ಪ್ರಾರ್ಥಿಸಿದ. ಆಗ ಅವನೇನ್ ಮಾಡಿದ, ಈ ರಾಮ ತನ್ನ ಸೇತುವೆ, ತನ್ನ ಬಿಲ್ಲಿನ ತುದಿ ಇರ್ತದಲ್ಲ, ಅದರ ಒಂದ್ ಕಡೆ ತುದಿ, ಆ ತುದಿಯಿಂದ ಸೇತುವೆಯ ಒಂದು ಸ್ವಲ್ಪ ಭಾಗವನ್ನು ಬಿಟ್ಟು ಉಳಿದ ಭಾಗವನ್ನ ನಾಶಪಡಿಸಿದ ಅಂತ ಸ್ಕಂದ ಪುರಾಣದಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಹೀಗೆ ತನ್ನ ಧನುಷ್ ಕೋಟಿ ಅಂದ್ರೆ ತುದಿ ಅಂತ ಅರ್ಥ. ಧನುಸ್ಸಿನ ತುದಿಯಿಂದ ಆ ಬಿಲ್ಲಿನ ಸೇತುವೆಯನ್ನು ಕತ್ತರಿಸಿದ ಜಾಗ, ಅದಕ್ಕೆ ಧನುಷ್ಕೋಟಿ ಅಂತ ಕರೀತಾರೆ. ಅದು ರಾಮೇಶ್ವರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ನಾನು ಕಳೆದ ದಿವಸನೇ ಹೇಳಿದಂತೆ 1480ನೇ ಇಸ್ವಿ ತನಕ ಆ ಸೇತುವೆ ಸಮುದ್ರ ಮಟ್ಟದಿಂದ ಮೇಲೆ ಕಾಣ್ತಾನೆ ಇತ್ತು. ಜನ ಆ ಕಡೆ ಈ ಕಡೆ ಹೋಗಿ ಬರ್ತಿದ್ರಂತೆ, ನಮಗೆ ಪತ್ರಿಕೆಗಳಲ್ಲಿ ವರದಿಯಾಗಿರುವಂತೆ. ಆಗ 1480ನೇ ಇಸ್ವಿಯಲ್ಲಿ ಒಂದು ಚಂಡಮಾರುತ ಬೀಸಿತು. ಸೇತುವೆ ಬಹುಭೂಭಾಗ ಎಲ್ಲ ಮುಚ್ಚಿ ಹೋಯಿತು. ಮುಂದೆ 64-65ರಲ್ಲಿ ಮತ್ತೊಂದು ಪ್ರಚಂಡ ಚಂಡಮಾರುತ ಕಾಣಿಸಿಕೊಂಡಿತು. ಪೂರ್ಣದ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಮತ್ತೆ ಅದನ್ನ ನೋಡುವಂತಹ ಶಕ್ತಿ ಯಾರಿಗೂ ಕೂಡ ಇಲ್ಲದಂತಾಯಿತು ಅಂತ ಈಗಿಲ್ಲಿ ಈ ಅನುವಾದಗಳಲ್ಲಿ ವ್ಯಾಖ್ಯಾನದಲ್ಲಿ ವರ್ಣನೆ ಮಾಡ್ತಾರೆ. ಇದು ಸ್ಕಂದ ಪುರಾಣದಲ್ಲಿ ಬಂದದ್ದು. ಆದ್ರಿಂದ 1480ನೇ ಇಸ್ವಿ ತನಕ, ಈ 64-65 ಇಸ್ವಿ ತನಕನೂ ಕೂಡ ಸೇತುವೆಯ ಅದೆಷ್ಟೋ ಭಾಗ ಕಾಣ್ತಾನೆ ಇತ್ತು. ರಾಮ ಅದೊಂದು ಸ್ವಲ್ಪ ಭಾಗ ಕತ್ತರಿಸಿದ್ದಿರಬೇಕು, ಪೂರ್ಣ ಭಾಗ ಏನು ಕತ್ತರಿಸಿರ್ಲಿಕ್ಕಿಲ್ಲ. ಯಾಕಂದ್ರೆ ಈಗಲೂ ನಮ್ಮ ನಡುವೆ ಯಾರು ಬದುಕಿದ್ದಾರೆ, 64-65 ಇಸ್ವಿಗಿಂತ ಮುಂಚೆ ಇದ್ದವರು, ನಮ್ಮ ಹಿರಿಯರು 70-80ನೇ ವಯಸ್ಸಿನವರೆಲ್ಲ, ಅವರೆಲ್ಲ ಅದನ್ನು ಸಂದರ್ಶನ ಮಾಡಿದವರಿದ್ದಾರೆ, ಸೇತುವೆ ನೋಡಿದವರಿದ್ದಾರೆ. ಮತ್ತೆ ಇತಿಹಾಸದಲ್ಲಿ ಲಭ್ಯ ಇರುವ ದಾಖಲೆಗಳ ಪ್ರಕಾರ 1480ನೇ ಇಸ್ವಿಯ ತನಕವೂ ಕೂಡ ಸೇತುವೆ ಕಾಣ್ತಾನೆ ಇತ್ತು. ಅದರಿಂದ ಜನ ಸಂಚಾರ ಮಾಡ್ತಿದ್ರು. ಆದ್ರಿಂದ ಇಡೀ ಸೇತುವೆಯನ್ನೇನು ರಾಮ ಭಗ್ನ ಮಾಡಿರ್ಲಿಕ್ಕಿಲ್ಲ, ಅದರದೊಂದು ಭಾಗವನ್ನು ಭಗ್ನ ಮಾಡಿದ್ದ ಅಂತ ಹೀಗೆ ಕಾಣಿಸ್ತದೆ. ನಾನು ಆಗದೆ ಇರುವಷ್ಟೇ ಮಾಡಿದ್ದ ಅಂತ ಅಷ್ಟೇ ಕಾಣಿಸ್ತದೆ. ಆದ್ರಿಂದ ಇಲ್ಲೇನು ಈ ಶ್ಲೋಕದಲ್ಲಿ ಮಾಹಿತಿ ಬಂದಿದೆ, ಈ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಂದೊಂದು ಆಲೋಚನೆ.
ಅದನ್ನ ನಾನು ತೀರ್ಥ ಪ್ರಬಂಧ ಓದ್ತಾ ಇರೋದು ಮೊದಲನೇ ಸರಿ, ಪ್ರವಚನ ಮಾಡ್ತಿರೋದು ಮೊದಲನೇ ಸರಿ. ಆದ್ರಿಂದ ಇನ್ನು ಮುಂದೆ ಮತ್ತೊಂದ್ಸರಿ ಯಾವಾಗಾದ್ರೂ ಇದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಿ, ಯಾಕಂದ್ರೆ ಜನ ಯಾರು ಬರಬಾರದು ಅಂತ ಹೇಳಿ ವಿಭೀಷಣ ಅಪೇಕ್ಷೆ ಪಟ್ಟಿದ್ದ, ರಾಮ ಅದನ್ನು ಪೂರ್ಣವಾಗಿ ಕತ್ತರಿಸಿ ಹಾಕಿದ ಅಂತ ಇಲ್ಲಿ ಕಾಣಿಸ್ತದೆ. ಚಿಚ್ಛೇದ ಸೇತು ಅಧಿಕಂ ರಘುಪುಂಗವೋತ್ರ, ಅದೆಲ್ಲವನ್ನೂ ಕತ್ತರಿಸಿದ ಅಂತ, ಎಲ್ಲವನ್ನೂ ಕತ್ತರಿಸಿದ ಅಂತ ವಾದಿರಾಜ ಸ್ವಾಮಿಗಳು ಹೇಳುವ ಅಭಿಪ್ರಾಯದಲ್ಲಿ ಏನು ಅಂತಂದ್ರೆ, ಜನಸಾಮಾನ್ಯರಿಗೆ ಬರ್ಲಿಕ್ಕೆ ಸುಲಭ ಆಗಿರಬಾರದು, ಕತ್ತರಿಸಿದ ಅಷ್ಟೇ. ಆ ಅಭಿಪ್ರಾಯ ಇದ್ದಿರ್ಬೇಕಷ್ಟೇ. ಹಾ, ಯಾಕಂದ್ರೆ ಅನೇಕ ಜನರಿಗೆ, ನಮ್ಮಲ್ಲಿ ಬದುಕಿರುವಂತ ಅನೇಕ ಜನರು ಕೂಡ ಅದನ್ನು ನೋಡಿದವರೇ ಇದ್ದಾರೆ. ಮತ್ತೆ 1480ನೇ ಇಸ್ವಿಗಿಂತ ಮುಂಚೆ ಜನ ಅಲ್ಲಿ ಓಡಾಡ್ತಾ ಇದ್ರು ಅಂತ ಕೂಡ ಇತಿಹಾಸದಲ್ಲಿ ಕಾಣಿಸ್ತದೆ. ಹೀಗೊಂದು ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ನಂದೊಂದು ಆಲೋಚನೆ. ಅದ್ರ ಬಗ್ಗೆ ನೀವ್ಯಾರಾದ್ರೂ ಏನಾದ್ರು ತಿಳಿಸೋದಿದ್ರೆ ನಮ್ಗೆ ಆಮೇಲೆ ತಿಳಿಸ್ಬೋದು. ಇಲ್ಲಿ ಮತ್ತೊಂದು ಶ್ಲೋಕದಿಂದ ವಾದಿರಾಜ ಸ್ವಾಮಿಗಳು ಆ ಧನುಷ್ಕೋಟಿ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಈ ಧನುಷ್ಕೋಟಿ ಅನ್ನೋದೇನಿದೆಯಲ್ಲ, ಇದೊಂದು ಪೆಟ್ಟಿಗೆ ಇದ್ದಂತೆ, ಅಮೂಲ್ಯ ರತ್ನ ಆಭರಣ ಇತ್ಯಾದಿಗಳಿಂದ ತುಂಬಿದ ಒಂದು ಪೆಟ್ಟಿಗೆ ಇದ್ದಂತೆ. ಜನರೇ, ನೀವು ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಜ್ಞಾನಭಕ್ತಿ ವೈರಾಗ್ಯಗಳ ಪ್ರಾಪ್ತಿಗಾಗಿ, ಪುಣ್ಯ ಪ್ರಾಪ್ತಿಗಾಗಿ ನಾನಾ ಥರದ ಅಧ್ಯಯನ, ಆಮೇಲೆ ಯಜ್ಞ, ಏನೇ ನಾನಾ ಥರದ ಕೆಲಸಗಳನ್ನೆಲ್ಲ ಮಾಡ್ತೀರಲ್ಲ, ಯಜನ ಆಪೂರ್ತ ವಿಧಿನ, ಇಷ್ಟಾಪೂರ್ತ ಅಂತ ಕರೀತಾರೆ. ಈ ಪೂರ್ತ ಅಂತಂದ್ರೆ ಸಮಾಜ ಸೇವೆಗಾಗಿ ನಾವು ಕೆಲವು ಸರಿ ಅನ್ನಛತ್ರ ಇಡಿಸೋದು, ನೀರಿನ ಅರವಟ್ಟಿಗೆ ಇಡೋದು, ಇಂಥವ್ರ ಕೆಲಸ ಮಾಡ್ತೀವಲ್ಲ, ಅದಕ್ಕೆಲ್ಲ ಪೂರ್ತ ಅಂತ ಕರೀತಾರೆ. ಇಷ್ಟ ಅಂತಂದ್ರೆ ನಾವು ಮಾಡುವಂತಹ ಸಂಧ್ಯಾವಂದನೆ ಇತ್ಯಾದಿ ಕೆಲವು ಕರ್ಮಗಳು, ಯಜ್ಞಗಳು ಮೊದಲಾದದ್ದು. ಹೀಗೆ ಮನುಷ್ಯನ ಕರ್ಮ ಏನು ಅಂದ್ರೆ ಇಷ್ಟಾಪೂರ್ತ ಅಂತ ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ನೀವು ಇಷ್ಟಾಪೂರ್ತ ಮೊದಲಾದ ಕರ್ಮಗಳನ್ನ, ಏನೇನೋ ಕರ್ಮಗಳನ್ನೆಲ್ಲ ಮಾಡ್ತಿರಲ್ಲ, ದಾನ ಮಾಡ್ತೀನಿ, ಗೋದಾನ, ಭೂದಾನ, ಹಿರಣ್ಯದಾನ ಇತ್ಯಾದಿಗಳನ್ನೆಲ್ಲ. ನೀವು ಇಷ್ಟನ್ನೆಲ್ಲ ಮಾಡಿ ದಣಿದಿದ್ದೀರಿ, ಯಾಕೆ ಸುಮ್ಮನೆ ಕಷ್ಟಪಡ್ತಾ ಇದ್ದೀರಿ? ಈ ಭೂಲೋಕಕ್ಕೆ ಇಲ್ಲಿ ಬನ್ರಿ. ಈ ಧನುಷ್ಕೋಟಿ ಅನ್ನುವ ಒಂದು ಪೆಟ್ಟಿಗೆ ಇದೆ ಇಲ್ಲಿ. ಧನುಷ್ಕೋಟಿ ಪೇಟಿ ಸುಕೃತ ಧನ್ಯಾಸ್ತಿ ಮಹತಿ. ಧನುಷ್ಕೋಟಿ ಎಂಬ ಅಮೂಲ್ಯವಾದ ಖಜಾನೆಯನ್ನು ತುಂಬಿಕೊಂಡಿರುವ ಒಂದು ಪೆಟ್ಟಿಗೆ ಇದೆ. ಇಲ್ಲಿ ಬನ್ನಿ, ನಿಮಗೆ ಉಳಿದ ಅಧ್ಯಯನ, ಇಷ್ಟಾಪೂರ್ತ, ಅನೇಕ ಕರ್ಮಗಳು, ದಾನ ಮೊದಲಾದವುಗಳಿಂದ ಏನು ಕಷ್ಟಪಟ್ಟು ಫಲ ಸಂಪಾದನೆ ಮಾಡಬೇಕು, ಆ ಫಲವನ್ನೆಲ್ಲ ನೀವು ಇಲ್ಲಿ ಅನಾಯಾಸವಾಗಿ ಸಂಪಾದನೆ ಮಾಡಬಹುದು. ವಸ್ತುತಃ ಇವೆಲ್ಲ ಮಾತುಗಳು ಕೂಡ ಪುರಾಣದ ಶೈಲಿಯ ಮಾತುಗಳು. ವಾದಿರಾಜ ಸ್ವಾಮಿಗಳು ಮಾತನ್ನು ಹೇಳಿದ್ರು ಕೂಡ ಪುರಾಣದ ಶೈಲಿಯ ಮಾತುಗಳು. ಅದೇನು ಪುರಾಣದ ಶೈಲಿಯ ಮಾತು ಅಂತಂದ್ರೆ, ಹಾಗಾದ್ರೆ ಧನುಷ್ಕೋಟಿಯ ಸಂದರ್ಶನ ಸಾಕು, ಬದರಿ ಕ್ಷೇತ್ರದ ಸಂದರ್ಶನ ಸಾಕು, ನಾವು ಅಧ್ಯಯನ ಇತ್ಯಾದಿಗಳನ್ನು ಮಾಡಬೇಕಾಗಿಲ್ಲ ಅಂತ ತಿಳ್ಕೊಳ್ಳೋಂಗಿಲ್ಲ. ಇರೋ ಒಂದೇ ಮಾರ್ಗ ಅಂತಂದ್ರೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ವಿದ್ಯತೆಯನಾಯ, ಪುರುಷ ಸೂಕ್ತ ಹೇಳುವಂತಹ ಒಂದು ಮಾತು. ಮುಕ್ತಿಗೆ ಜ್ಞಾನ ಹೊರತಾಗಿ ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಜ್ಞಾನ ಮತ್ತು ಭಕ್ತಿ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಅದನ್ನು ಬಿಟ್ಟರೆ ಬೇರೆ ಮಾರ್ಗ ಯಾರಿಗೂ ಇಲ್ಲ. ಆದ್ರಿಂದಲೇ ಈ ನಮಗೆ ಉಳಿದ ಬದರಿ ಕ್ಷೇತ್ರ, ಧನುಷ್ಕೋಟಿ ಮೊದಲಾದ ಕ್ಷೇತ್ರಗಳನ್ನು ಸಂದರ್ಶಿಸುವುದು ಇದೆಲ್ಲ ಏನಿದೆಲ್ಲ, ಆ ಜ್ಞಾನಕ್ಕೆ ಇದೆಲ್ಲ ಪ್ರಚೋದಕ. ಮನುಷ್ಯ ಶ್ರವಣ ಮಾಡಿ, ಅದನ್ನು ಮನನ ಮಾಡಿ, ಧ್ಯಾನ ಮಾಡಿ ಏನು ಸಾಕ್ಷಾತ್ಕಾರ ಪಡ್ಕೋಬೇಕು, ಅದಕ್ಕೆ ಇವೆಲ್ಲ ಸಹಾಯಕ. ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಬೇಕು. ನಾವು ನಮ್ಮ ಊರಲ್ಲಿ ಹೇಗಿದ್ದೇವೆ, ಯಾವ ಥರದ ಆಚರಣೆಗಳನ್ನು ಇಟ್ಕೊಂಡಿದ್ದೇವೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡೇ ಇದ್ದೀವಿ. ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಎಂತೆಂಥ ಜನ ಇದ್ದಾರೆ, ಎಂತೆಂಥ ಭಕ್ತರಿದ್ದಾರೆ, ಅವ್ರನ್ನೆಲ್ಲ ನೋಡುವುದು ಕೂಡ ಒಂದು ಉದ್ದೇಶ. ಭಗವಂತನ ಸನ್ನಿಧಾನಗಳನ್ನು ನೋಡುವ ಉದ್ದೇಶ, ನದಿಗಳನ್ನ, ಸರೋವರಗಳನ್ನು ಸಂದರ್ಶಿಸುವ ಉದ್ದೇಶ, ಮತ್ತು ಭಕ್ತರನ್ನು ನೋಡುವ ಉದ್ದೇಶ. ಅದಕ್ಕಾಗಿ ನಿನ್ನನ್ನು ನೋಡ್ಲಿಕ್ಕೆ ಬರಲಿಲ್ಲ, ನಿನ್ನ ಭಕ್ತರನ್ನು ನೋಡ್ಲಿಕ್ಕೆ ಬಂದೆ ಅಂತ ವಿಜಯದಾಸರು ಹೇಳಿದ್ದು. ನೀನು ನಮ್ಮ ಮನೆಯಲ್ಲೂ ಇದ್ದಿ, ನೀನು ಸರ್ವವ್ಯಾಪ್ತ ಆದ್ರಿಂದ ನಮ್ಮ ಮನೆಯಲ್ಲೂ ಇದ್ದಿ, ನಿನ್ನನ್ನು ನೋಡ್ಲಿಕ್ಕೆ ನಾನು ಈ ಕ್ಷೇತ್ರಕ್ಕೆ ಬರಬೇಕಾಗಿಲ್ಲ ಅಂತ ಒಂದು ಹಾಸ್ಯ. ಅವರು ದಾಸರ ನಡುವೆ ಮತ್ತು ಭಕ್ತರ ನಡುವೆ ಮತ್ತು ಭಗವಂತನ ನಡುವೆ ಇರುವ ಒಂದು ಸಲಿಗೆಯ ಮಾತದು. ಆದ್ರೆ ಭಕ್ತರು ಎಲ್ಲ ಕಡೆ ಸಿಗೋದಿಲ್ಲ. ನಮ್ಮೂರಲ್ಲಿರುವ ಭಕ್ತರು ಅಲ್ಲಿಲ್ಲ, ಅಲ್ಲಿರುವ ಭಕ್ತರು ಇಲ್ಲಿಲ್ಲ. ಆದ್ರಿಂದ ಭಕ್ತರು ಹೇಗಿದ್ದಾರೆ ಅಂತ ಅನ್ನೋದನ್ನು ಬೇರೆ ಬೇರೆ ಕಡೆ ನೋಡ್ಬೇಕಾಗಿದೆ ನನಗೆ, ಅದಕ್ಕೆ ನಾನು ಇಲ್ಲಿ ಬಂದೆ ಅಂತ ಅವರು ಆ ಮಾತನಾಡ್ತಾರೆ. ಹಾಗಾಗಿ ಅಧ್ಯಯನ ಮೊದಲಾದದಕ್ಕಿಂತ ಈ ಧನುಷ್ಕೋಟಿಯ ಕ್ಷೇತ್ರದ ಸಂದರ್ಶನ ಮುಖ್ಯ ಅಂತ ಅನ್ನೋ ಮಾತೇನಿದೆ, ಒಂದು ವಿಶಿಷ್ಟವಾದ ಅರ್ಥದಲ್ಲಿ ಮಾತ್ರ ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗಬೇಕು. ವಾಸ್ತವಿಕವಾಗಿ ಇರುವ ಒಂದೇ ಮಾರ್ಗ ಅಂತಂದ್ರೆ ಆತ್ಮಾವ ಅರೇ ದೃಷ್ಟವ್ಯ, ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ಅವನನ್ನು ಕಾಣಬೇಕು. ಕಾಣಬೇಕಾದ್ರೆ ಏನ್ ಮಾಡಬೇಕು? ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಅವನನ್ನು ಕುರಿತು ಶ್ರವಣ ಮಾಡಬೇಕು. ಯಾರು ಹೇಳಿದ್ದನ್ನು ಶ್ರವಣ ಮಾಡಬೇಕು.
ನಾವು ಸಾಮಾನ್ಯವಾಗಿ ಶ್ರವಣ ಅಂತಂದ್ರೆ ಇನ್ನೊಬ್ರು ಹೇಳಿದ್ದನ್ನು ಮಾತ್ರ ಶ್ರವಣ ಅಂತ ತಿಳ್ಕೊತೇವೆ. ನಾವು ಓದಿದ್ದನು ಶ್ರವಣವೇ. ಅದರಿಂದ ಬಹುಶ್ರುತ ಅಂತ ಹೇಳ್ತೇವಲ್ಲ ನಾವು. ಬಹುಶ್ರುತ ಅಂತಂದ್ರೆ ವೆಲ್ ರೆಡ್ ಅಂತ ಅರ್ಥ, ಸಾಕಷ್ಟು ಓದಿದವನು ಅಂತ ಅರ್ಥ. ಕೇವಲ ಇನ್ನೊಬ್ಬರ ಕಡೆಯಿಂದ ಕೇಳಿದವನು ಅಂತಲ್ಲ, ಕೇಳಿದ್ದು ಶ್ರವಣ ಮಾಡಿದ್ದು ಎಲ್ಲನೂ ಕೂಡ ಶ್ರವಣನೇ. ಆದ್ರಿಂದ ಶ್ರೋತವ್ಯ. ಆಮೇಲೆ ನಾವು ಶ್ರವಣ ಮಾಡಿದ್ದನ್ನ ಇನ್ನೊಬ್ಬರ ಕಡೆಯಿಂದ ಕೇಳಿದ್ದನ್ನೆಲ್ಲ ಮನನ ಮಾಡಬೇಕು. ಮುಂದೆ ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಇದೇ ಸಾಕ್ಷಾತ್ಕಾರಕ್ಕೆ ಮುಖ್ಯವಾದ ಸಾಧನ. ಈ ಮಾತುಗಳನ್ನೆಲ್ಲ ಅದಕ್ಕೆ ಹೊಂದಿಸ್ಬೇಕಷ್ಟೆ. ಮುಂದೆ ಶ್ರೀರಾಮನ ಪಾದದ ಒಂದು ವರ್ಣನೆ ಮಾಡ್ತಾರೆ ಇಲ್ಲಿ ಮುಂದೆ 28ನೇ ಶ್ಲೋಕದಲ್ಲಿ. ರಾಮನನ್ನ ನಾನು ಆಶ್ರಯಿಸ್ತೇನೆ, ಅವನ ಪಾದವನ್ನು ಆಶ್ರಯಿಸ್ತೇನೆ ಅಂತ ಒಂದು ಧ್ಯಾನ. ಅಹಲ್ಯೆಗೆ ಒಂದೇನು ಕಳಂಕ ಅಂಟಿತ್ತು, ಆ ಕಳಂಕವನ್ನು ಬೇರು ಸಮೇತ ಇವನು ಕತ್ತರಿಸಿ ಹಾಕಿದವನು. ಪಾತಿವೃತ್ಯ ಪರೀಕ್ಷೆಯಾಖ್ಯ ಲಲನಾ ದೋಷಾಂಕುರಚ್ಛೇದನಂ. ಮತ್ತೆ ಆ ಪಾಷಾಣೀಕೃತ ಗೌತಮಾದಿಯ ವನಿತ, ಈ 2ನೇ ಪಾದದಲ್ಲಿ ಆ ಗೌತಮರ ಪತ್ನಿ ಅಹಲ್ಯೆಗೆ ಜ್ಞಾನವನ್ನು ಕೊಟ್ಟದ್ದು. ಯಾಕಂದ್ರೆ ಅವಳು ಎಲ್ಲವನ್ನೂ ಕಳ್ಕೊಂಡು ಭ್ರಷ್ಟಳಾಗಿ ಶಿಲೀಕೃತ, ಕಲ್ಲು ಬಂಡೆ ಅಂತ ಸ್ತಬ್ಧಳಾಗಿದ್ದು ಬಿಟ್ಟಿದ್ದು ಅಂತ ಹೇಳ್ತಾರೆ. ಅವಳಿಗೆ ಮತ್ತೆ ಅವಳ ಮೂಲ ಸ್ವರೂಪವನ್ನು ಕೊಟ್ಟವನಿವನು. ಮತ್ತೆ ಈ ತಾರೆ ಮೊದಲಾದ ಬೃಹಸ್ಪತಿಯ ಪತ್ನಿ ತಾರೆ ಮೊದಲಾದವರು ದೊಡ್ಡ ದೇವತಾ ಸ್ತ್ರೀಯರಾದರೂ ಕೂಡ ಚಂದ್ರನ ಜೊತೆ ಸಂಪರ್ಕ ಮಾಡಿದ್ರು. ಅಂಥದ್ದೊಂದು ಅನೇಕ ಸಂದರ್ಭಗಳನ್ನ ಅನೇಕ ದಿನ ಪತಿವ್ರತಾ ಸ್ತ್ರೀಯರೆಲ್ಲ ಎದುರಿಸಿದ್ದಿದೆ. ಅವರಿಗೆ ಏನೋ ಪ್ರಾರಬ್ಧವಶಾತ್ ಅಂತ ದೋಷಗಳೆಲ್ಲ ಬಂದಿದ್ರು ಕೂಡ ಅದನ್ನ ನಾಶ ಮಾಡುವ ಶಕ್ತಿ ಭಗವಂತನ ಪಾದಗಳಿಗಿದೆ. ಸಾಮ್ರಾಜ್ಯೋಚಿತ ಭೋಗ್ಯ ಭೋಗ ವಿರಸಂ ಶ್ರೀರಾಮ ತಿಂಘ್ರಿಂಶಯೇ. ನಿನಗೆ ಸಾಮ್ರಾಟನಾಗುವಂತಹ ಅವಕಾಶ ಇತ್ತು. ನಾಳೆ ಒಂದು ರಾತ್ರಿ ಕಳೆದು ಬಿಟ್ರೆ ಬೆಳಗಿನ ಹೊತ್ತಿಗೆ ಅವನಿಗೆ ಪಟ್ಟಾಭಿಷೇಕ ಆಗೋದಿತ್ತು, ಯುವರಾಜ ಅಂತ ಹೇಳಿ, ರಾಜ ಅಂತ ಹೇಳಿ. ಆದ್ರೆ ಕೈ ಈ ರಾಮ ವನವಾಸಕ್ಕೆ ಮಾಡಬೇಕು, ನನ್ನ ಮಗ ಭರತ ಆಗಬೇಕು ಅಂತ ಅಪೇಕ್ಷೆ ಪಟ್ಟಾಗ ಇವನು ಅದನ್ನು ಬಿಟ್ಟುಬಿಟ್ಟ. ಭೋಗ್ಯ ಭೋಗ ವಿರಸಂ ಅಂತ ರಾಮ ಇವನು. ಸಾಮ್ರಾಟನಾಗಿ ಓಡಾಡಬೇಕಾದವನು ಬರಿಗಾಲಿನಲ್ಲಿ ಈ ವನದಲ್ಲಿ ಓಡಾಡಿದ. ನೈರ್ಮಲ್ಯಾಯ ನಿರಂತರ ಸ್ಮೃತಿಕೃತೆ ವೈರಾಗ್ಯ ಭಾಗ್ಯಾಯ ಚ. ನಾನು ನಿನ್ನ ಪಾದಕಮಲವನ್ನು ಧ್ಯಾನಿಸ್ತೇನೆ. ಯಾಕೆಂತಂದ್ರೆ ನೈರ್ಮಲ್ಯಾಯ, ನನ್ನ ಮನಸ್ಸು ನಿರ್ಮಲ ಆಗಬೇಕು. ನಿರಂತರ ಸ್ಮೃತಿಕೃತೆ, ಸತತವಾಗಿ ನಿನ್ನ ನಾಮಸ್ಮರಣ ನನ್ನ ಮನಸ್ಸಿನಲ್ಲಿ ಉಳಿಯಬೇಕು. ಮತ್ತೆ ವೈರಾಗ್ಯ ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಮೂಡಬೇಕು. ವೈರಾಗ್ಯ ಇಲ್ಲದೆ ಹೋದರೆ ನನಗೆ ಈ ಉಳಿದ ಯಾವ ವೈಭವ, ಉಳಿದ ಯಾವ ಮಹತ್ವ, ಇದ್ಯಾವುದು ಕೂಡ ಬೇಡ ಅಂತ ಅನಿಸ್ತದೆ. ಆದ್ದರಿಂದ ಜ್ಞಾನಭಕ್ತಿ ವೈರಾಗ್ಯಗಳ ಸಿದ್ಧಿಗಾಗಿ ನಿನ್ನ ಪಾದವನ್ನು ನಾನು ಆಶ್ರಯಿಸ್ತೇನೆ ಅಂತ ಅದಕ್ಕೆ ಹೇಳ್ತಾರೆ. ಯಾವತ್ತೂ ಕೂಡ ಭಗವಂತನ ಪಾದಗಳಿಗೆ ನಾವು ನಮಸ್ಕಾರ ಮಾಡುವಾಗ ಆ ಪಾದಗಳನ್ನು ಏನಂತ ಧ್ಯಾನ ಮಾಡಬೇಕು? ಭಗವಂತನ ಪಾದಗಳು ಅಂತಂದ್ರೆ ಶ್ರೇಷ್ಠ, ಭಗವಂತನ ಇಡೀ ಸ್ವರೂಪ ಅಂತ ಅನ್ನೋದು ಜ್ಞಾನಾನಂದಮಯ ಅಂತ ಹೇಳ್ತಾರೆ. ಅಲ್ಲೆಲ್ಲೂ ಕೂಡ ರಕ್ತ ಮಾಂಸ ಇತ್ಯಾದಿಗಳಿಲ್ಲ. ಪಂಚಮಹಾಭೂತಗಳಿಂದ ಹುಟ್ಟಿದ ಶರೀರ ಅಲ್ಲ ಅದು. ಅದೆಲ್ಲವೂ ಜ್ಞಾನಾನಂದಮಯ. ಆದ್ರಿಂದ ಪರಮಾತ್ಮನ ಒಂದೊಂದು ಅವಯವ ಅವೆಲ್ಲವೂ ಕೂಡ ಒಂದೊಂದು ಗುಣವೇ, ಒಂದೊಂದು ವೈಭವವನ್ನು ಒಳಗೊಂಡಿದ್ದೇ ಅದು. ಅವನ ಪಾದಕ್ಕೆ ಸುವ ಅಂತ ಕರೀತಾರೆ. ಭಗವಂತನ ಪಾದಕ್ಕೆ ಸುವ ಅಂತ ಕರೀತಾರೆ. ಅವನ ಪಾದಗಳಿಗೆ ನಮಸ್ಕಾರ ಮಾಡಿದಾಗೆಲ್ಲ ಒಂದು ಸು ಒಂದು ವ ಅಂತ ಅದನ್ನು ಧ್ಯಾನ ಮಾಡಬೇಕು. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ. ಈ ಗಾಯತ್ರಿಯಲ್ಲಿ ಭೂರ್ಭುವ ಸ್ವಹ ಅಂತೆಲ್ಲ ಇದೆಯಲ್ಲ, ಭೂಹು ಭುವಃ ಸುವಹ ಇಷ್ಟಿದೆಯಲ್ಲ. ಭೂಹು ಅಂದ್ರೆ ಪರಮಾತ್ಮನ ತಲೆ, ಭುವಃ ಅಂತಂದ್ರೆ ಅವನು ಭುವಃ ಅನ್ನೋಲ್ಲಿ ಭೂ ಅಂದ್ರೆ ಅವನು ಬಲತೋಳು, ವ ಅಂದ್ರೆ ಅವನು ಎಡತೋಳು. ಮತ್ತೆ ಸುವಹ ಅಂತ ಸು ಅಂತಂದ್ರೆ ಅವನ ಒಂದು ಪಾದ, ವ ಅಂದ್ರೆ ಮತ್ತೊಂದು ಪಾದ. ಸ್ವಿತ್ಯಾನಂದ ಸಮುದ್ದಿಷ್ಟ, ಸು ಅಂದ್ರೆ ಆನಂದ ಅಂತ ಅರ್ಥ. ವರಿತಿ ಜ್ಞಾನ ಮುಚ್ಚಿತ, ವ ಅಂದ್ರೆ ಜ್ಞಾನ ಅಂತ ಅರ್ಥ. ಮುಕ್ತಿದಾನೇನ ತಜ್ಞಾನ, ಭಗವಂತ ನಮಗೆ ಮುಕ್ತಿ ಕೊಡಿಸುವವನಾದ್ರಿಂದ ಮುಕ್ತಿ ಕೊಟ್ಟು ಅಲ್ಲಿ ನಮಗೆ ಜ್ಞಾನನೂ ಕೊಡುವವನು, ಆನಂದನೂ ಕೊಡುವವನು. ಆದ್ರಿಂದ ಅವನ ಪಾದಕ್ಕೆ ಸುವ ಅಂತ ಕರೀತಾರೆ. ಸ್ವಯಂ ಜ್ಞಾನ ಆನಂದಗಳು ಒಳ್ಳೆಯವನಾದ್ರಿಂದ ನಮಗೂ ಕೂಡ ಅದನ್ನು ಕೊಡ್ತಾನೆ ಅಂತ. ಹೀಗೆ ಆ ಭಗವಂತನ ಪಾದ ಕಮಲಗಳಿಗೆ ನಾವು ನಮಸ್ಕರಿಸಿದಾಗ ಅದನ್ನ ಅನುಸಂಧಾನ ಮಾಡ್ಕೊಳ್ಬೇಕು. ನಿರಂತರ ಸ್ಮೃತಿಕೃತೆ ವೈರಾಗ್ಯ ಭಾಗ್ಯಾಯಚ.
ಕಪಿಕಟಕ ಧುರೀಣ ಕಾರ್ಮುಕನ್ಯಸ್ತಬಾಣ ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇಷ್ವಗ್ರಗಣ್ಯ ಜಲಧಿ ರಚಿತ ಸೇತು ಜಾನಕಿ ತೋಷಹೇತು ಪತಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ. ನನಗೆ ನಾ ಹೇಳಿದೆ ನಿಮಗೆ ತೀರ್ಥ ಪ್ರಬಂಧ ನಾನು ಮೊದಲನೇ ಸರಿ ಓದ್ತಿರೋದಂತ. ಈ ಶ್ಲೋಕ ಎಷ್ಟೋ ಸರಿ ಕೇಳಿದ್ದೆ. ಇದೇನು ಅಂದ್ರೆ ಈ ಪರಿವಾರ ಮಠ ಪೇಜಾರ ಮಠ ಇಲ್ಲೆಲ್ಲ ಎಲ್ಲಾ ಜನರು ದೇವರ ದರ್ಶನ ಮಾಡ್ತಕ್ಕದ್ದು ಅಂತ ಒಂದ್ಸರಿ ಘೋಷಿಸ್ತಾರೆ ಪೂಜೆ ಆದ್ಮೇಲೆ. ಅವಾಗ ಆ ರಾಮದೇವರ ದರ್ಶನ ಮಾಡಿಸುವಾಗ ಈ ಶ್ಲೋಕ ಹೇಳ್ತಿದ್ರು. ಅದು ಯಾರು ಮಾಡಿದ್ದು ಏನು ಅಂತ ಗೊತ್ತಿರಲಿಲ್ಲ. ಅದು ನಿನ್ನೆ ಈ ಶ್ಲೋಕವನ್ನ ನಾನು ಮೊದಲನೇ ಬಾರಿ ಪೂರ್ವಾವಲೋಕನ ಮಾಡುವಾಗ ಇದು ತೀರ್ಥ ಪ್ರಬಂಧದ ಶ್ಲೋಕ ಅಂತ ಗೊತ್ತಾಯ್ತು. ನೋಡಿ, ಕಪಿ ಕಟಕ ಧುರೀಣ, ದೊಡ್ಡ ಕಪಿಗಳ ದಂಡನ್ನೇ ಕಟ್ಟಿಕೊಂಡು ಲಂಕೆಯ ಮೇಲೆ ದಾಳಿ ಮಾಡಿದವನು. ಕಾರ್ಮುಕನ್ ನ್ಯಸ್ತ ಬಾಣ, ಆ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ತಯಾರು ಮಾಡಿಟ್ಟಿದ್ದಾನೆ. ಇವೆಲ್ಲ ನಾವು ಧ್ಯಾನ ಮಾಡುವಾಗ ಅನುಸಂಧಾನ ಮಾಡಬೇಕಾದ ವಿಷಯಗಳು. ನಾವು ಕೈಯಲ್ಲಿ ಇಲ್ಲಿ ಬಿಲ್ ಹಿಡ್ಕೊಂಡಿದ್ದಾನೆ, ಇಲ್ಲಿ ಬಾಣ ಹಿಡ್ಕೊಂಡಿದ್ದಾನೆ ಅಂತ ಅಷ್ಟೇ ಅಲ್ಲ, ಆ ಬಿಲ್ಲಿನಲ್ಲಿ ಬಾಣ ಹೂಡಿಟ್ಕೊಂಡಿದ್ದಾನೆ. ಯಾವಾಗ ಬೇಕಾದರೂ ತನ್ನ ಭಕ್ತರ ರಕ್ಷಣೆಗಾಗಿ ಆ ಬಾಣವನ್ನು ಪ್ರಯೋಗಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಕ್ಷಪಿತ ದಿತಿಜ ಸೈನ್ಯ, ರಾಕ್ಷಸರ ಸೈನ್ಯವನ್ನು ಸದೆಬಡಿದವನು. ಕ್ಷತ್ರಿಯೇಷ್ವಗ್ರಗಣ್ಯ, ಕ್ಷತ್ರಿಯರಲ್ಲಿ ಅತ್ಯಂತ ಶ್ರೇಷ್ಠ ಇವನು. ಜಲಧಿ ರಚಿತ ಸೇತು, ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದವನು. ಜಾನಕಿ ತೋಷಹೇತು, ಸೀತೆಗೆ ಸಂತೋಷ ಕೊಟ್ಟವನು. ಪತಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ. ನಾವು ಸಂಚಾರ ಮಾಡ್ಲಿಕ್ಕೆ ಹೊರಟಾಗೆಲ್ಲ, ಯಾವುದೇ ಮಾರ್ಗದಲ್ಲಿ ಸಂಚಾರ ಮಾಡ್ಲಿಕ್ಕೆ ಹೊರಟಾಗೆಲ್ಲ ಅಲ್ಲಿ ಈ ರಾಮಚಂದ್ರನನ್ನ ಧ್ಯಾನ ಮಾಡಬೇಕು. ಪತಿ ಅಂದ್ರೆ ಪ್ರತಿಯೊಂದು ಪ್ರಯಾಣದ ಸಂದರ್ಭದಲ್ಲೂ ಕೂಡ ಅಂತ ಅದಕ್ಕೆ ಅರ್ಥ. ಮಾರ್ಗ ಸಂಚಾರ ಮಾಡುವಾಗ ರಾಮನ ನೆನಪು ಮಾಡ್ಕೊಳ್ಬೇಕು ಅಂತಿದೆಯಲ್ಲ. ಪ್ರಸಿದ್ಧವಾದ ಶ್ಲೋಕ ನಿಮ್ಗೆ ಗೊತ್ತಿರುವಂತೆ ಅಗ್ರತೋ ನಾರಸಿಂಹಶ್ಚ. ಮುಂದ್ಗಡೆ ನಾನು ಸಂಚಾರ ಮಾಡುವಾಗ ಎದುರುಗಡೆ ನರಸಿಂಹ ಇರಬೇಕು, ಹಿಂದೆ ಗೋಪಾಲಕೃಷ್ಣ ಇರಬೇಕು, ಆ ಕಡೆ ಈ ಕಡೆ ಸಶರವು ರಾಮ ಲಕ್ಷ್ಮಣರು, ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಹಿಡಿದಂಥ ರಾಮ ಮತ್ತು ಲಕ್ಷ್ಮಣರು ಇರಬೇಕು. ಇದು ಒಂದು ಶ್ಲೋಕ. ಈ ನಾರಾಯಣ ವರ್ಮದಲ್ಲಿ, ಭಾಗವತದ ನಾರಾಯಣ ವರ್ಮದಲ್ಲಿ ಈ ಪತಿ ಅಂತಿದೆಯಲ್ಲ, ಪತಿ ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡಲಿಕ್ಕೆ ಕಾರಣ ಅಲ್ಲಿ ಭಾಗವತದಲ್ಲಿ ಬರುವ ಮಾತು. ಭಗವಂತನ ಯಾವ್ಯಾವ ರೂಪವನ್ನು ಎಲ್ಲೆಲ್ಲಿ ವರ್ಣನೆ ಮಾಡಬೇಕು. ಹರಿಲಿ ವಿದಧ್ಯ ನಮ್ಮ ಸರ್ವರಕ್ಷಾಂ, ಗರುಡಾರೂಢನಾದ ಭಗವಂತ ನನಗೆ ಪೂರ್ಣವಾದ ರಕ್ಷಣೆಯನ್ನು ಒದಗಿಸಲಿ ಅಂತ ಮೊದಲನೇ ಶ್ಲೋಕ. ದುರ್ಗೇಶು ಅಠವ್ಯಾಜಿ ಮುಖೇಶು ನರಸಿಂಹ, ದೊಡ್ಡ ದೊಡ್ಡ ಅರಣ್ಯಗಳು, ಇಂತಹ ಸಂದರ್ಭದಲ್ಲೆಲ್ಲ ನಮಗೆ ನರಸಿಂಹದೇವರು ನನ್ನನ್ನು ಕಾಪಾಡಬೇಕು. ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪ, ವರಾಹ ರೂಪಿಯಾದ ಭಗವಂತ ನನ್ನನ್ನ ಮಾರ್ಗದಲ್ಲಿ ರಕ್ಷಣೆ ಮಾಡಬೇಕು. ಅದು ನಾರಾಯಣ ವರ್ಮದಲ್ಲಿ ಬಂದಿತ್ತು. ಮುಂದೆ ರಾಮ ಅದ್ರಿಕೂಟೇಶು, ಈಗ ನಾನು ಹೇಳ್ತಿರೋ ರಾಮ ಅಂದ್ರೆ ಪರಶುರಾಮ. ಪರ್ವತದ ತುದಿಯಲ್ಲಿ ನೀವು ಹೋದಾಗೆಲ್ಲ ಅಲ್ಲಿ ಪರಶುರಾಮನನ್ನು ರಕ್ಷಿಸಬೇಕು. ಯಾಕಂದ್ರೆ ಈ ಪರಶುರಾಮ ಯಾವತ್ತೂ ಕೂಡ ಕೃಷ್ಣಾವತಾರದಲ್ಲಿ ಅವನ ವರ್ಣನ ಇದೆ. ಅವನು ಮಹೇಂದ್ರ ಪರ್ವತದ ತುತ್ತು ತುದಿಯಲ್ಲಿದ್ದಂತೆ ಪರಶುರಾಮ. ಈ ಮಹೇಂದ್ರ ಪರ್ವತ ಅಲ್ಲ, ಗೋಮಾಂತಕ ಪರ್ವತ ಅಂತ ಇರಬೇಕು, ಪಶ್ಚಿಮದ ಗೋಮಾಂತಕ ಪರ್ವತ. ಅಲ್ಲಿ ಪರಶುರಾಮ ಇದ್ದ. ಅವನನ್ನ ರಾಮ ಮತ್ತು ಬಲರಾಮರಿಬ್ಬರು ಕೂಡ ಭೇಟಿಯಾದರು ಅಂತ ವರ್ಣನೆ ಇದೆ. ಹೀಗೆ ಪರ್ವತದ ತುದಿಗಳಲ್ಲೆಲ್ಲ ಪರಶುರಾಮ ಇರ್ತಾನೆ. ರಾಮೋದ್ರಿಕೂಟೇಶ್ವತ ವಿಪ್ರವಾಸೆ ಸಲಕ್ಷ್ಮಣೋಗ ಭರತಾಗ್ರ ದೋಮ, ಅದನ್ನ ಇಲ್ಲಿ ಹೇಳಬೇಕಾದ್ದು. ವಾದಿರಾಜ ಸ್ವಾಮಿಗಳಿಗೆ ಭಾಗವತದ ಆ ಸಾಲು ಈಗ ನೆನಪಾಗಿದೆ ಅಂತ ಅರ್ಥ. ಅದೇ ಒಂದು ವಿಪ್ರವಾಸೆ. ನೀವು ಈಗ ತಿಳ್ಕೊಳ್ಳಿ, ಮಾರ್ಗ ಅಂದ್ರೆ ಏನು, ಪ್ರವಾಸ ಅಂದ್ರೇನು. ಹಿಂದೆ ವರಾಹನ ವರ್ಣನೆ ಬಂತು ನಾರಾಯಣ ವರ್ಮದಲ್ಲಿ. ಅಲ್ಲಿ ಅಧ್ವನಿ ಯಜ್ಞಕಲ್ಪ ವರಾಹ. ಅಧ್ವ ಅಂದ್ರೆ ಮಾರ್ಗ, ಒಂದು ಹೈವೇನೋ, ಸ್ಟೇಟ್ ಹೈವೇನೋ, ನ್ಯಾಷನಲ್ ಹೈವೇನೋ, ಯಾವುದೋ ಒಂದು ಹಳ್ಳಿ ಒಂದು ಮಾರ್ಗನೋ, ಯಾವುದೋ ಒಂದು ಮಾರ್ಗಗಳಿಗೆ, ರೋಡ್ಗಳಿಗೆ ಅಧ್ವ ಅಂತಾರೆ. ವಿಪ್ರವಾಸ ಎಲ್ಲಾ ಸಂಚಾರಗಳು, ನೀವು ಎಲ್ಲೆಲ್ಲೋ ಸಂಚಾರ ಮಾಡ್ಲಿಕ್ಕೆ ಹೊರಟ್ರಿ, ಇನ್ ಜನರಲ್ ಸಂಚಾರ. ಆ ಸಂಚಾರಗಳಿಗೆಲ್ಲ ಪ್ರವಾಸ ಅಂತ ಕರೀತಾರೆ. ಆ ಪ್ರವಾಸದಲ್ಲೆಲ್ಲ ಸಲಕ್ಷ್ಮಣೋಗ ಭರತಾಗ್ರ ದೋಮ, ಲಕ್ಷ್ಮಣನಿಂದ ಕೂಡಿದ ಭರತಾಗ್ರಜನಾದ ರಾಮ ನಮ್ಮನ್ನ ಕಾಪಾಡಬೇಕು. ಯಾಕೆಂದ್ರೆ ಅವನು ತನ್ನ ಜೀವಮಾನದಲ್ಲಿ 14 ವರ್ಷಗಳನ್ನ ಈ ಸಂಚಾರದಲ್ಲೇ ಕಳೆದವನು. ಅದಕ್ಕಾಗಿ ಇಲ್ಲಿ ಪತಿ ಅಂತಂದ್ರೆ ವಾದಿರಾಜ ಸ್ವಾಮಿಗಳ ಹತ್ರ ಹೇಳಲಿಕ್ಕೆ ಏನು ಕಾರಣ, ಅಲ್ಲಿ ಭಾಗವತದಲ್ಲಿ ಬಂದ ಆ ಮಾತು ಪತಿ. ಇಲ್ಲಿ ಪತಿ ಅಂದ್ರೆ ಮಾರ್ಗದಲ್ಲಿ ಅಂತ ಅರ್ಥ. ಅಲ್ಲಿ ವಿಪ್ರವಾಸೆ, ನಾವು ಪ್ರವಾಸಕ್ಕೆ ಹೋದಾಗ ಅಂತ ಈಗ ತಾತ್ಪರ್ಯ ಅಲ್ಲಿದೆ. ಗುಣಸಾಂದ್ರ, ಗುಣಗಳನ್ನು ತನ್ನ ಮೈಯಲ್ಲಿ ತುಂಬಿಕೊಂಡಂತಹ ರಾಮಚಂದ್ರ ನಮ್ಮನ್ನು ಕಾಪಾಡಬೇಕು ಅಂತ ಅವನ ವರ್ಣನ ಇದೆ. ಮುಂದೆ ಅಲ್ಲಿ ತಾಮ್ರಪರ್ಣಿ ನದಿಯನ್ನ ವರ್ಣಿಸ್ತಾರೆ. ಈ ತಾಮ್ರಪರ್ಣಿ ನದಿ ಅಂತನ್ನೋದು
ಎಂಥ ಶಕ್ತಿ ಹೊಂದಿದ್ದು ಅಂತಂದ್ರೆ ಅದಕ್ಕೊಂದೇನೋ ಪ್ರಸಿದ್ಧಿ ಇದೆ. ಅದೇನು ಪ್ರಸಿದ್ಧಿ ಅಂತಂದ್ರೆ ಅಲ್ಲಿರುವಂಥ ಕಪ್ಪೆ ಚಿಪ್ಪುಗಳು ಇರ್ತಾವಲ್ಲ ಆ ತಾಮ್ರಪರ್ಣಿ ನದಿಯಲ್ಲಿ, ಆ ಚಿಪ್ಪಿನಲ್ಲಿ ನೀರು ಬಿದ್ದರೆ ಆ ನೀರಿನ ಹನಿ ಮುತ್ತಾಗ್ತದಂತ. ಸ್ವಾತಿ ಮುತ್ತು ಇದನ್ನು ನೀವು ಕೇಳಿರ್ತಾರಲ್ಲ, ಆ ಥರ ಅದು ತಾಮ್ರಪರ್ಣಿ ನದಿಯಲ್ಲಿರುವ ಕಪ್ಪೆ ಚಿಪ್ಪಿನಲ್ಲಿ ನೀರಿನ ಹನಿ ಬಿದ್ದರೆ ಅದು ಮುತ್ತಾಗ್ತದಂತೆ. ಹಾಗೊಂದು ಪ್ರಸಿದ್ಧಿ ಇದೆ. ವಾದರಾಜ ಸ್ವಾಮಿಗಳು ಆ ಒಂದು ಸಂಗತಿಯನ್ನು ಹೇಗೆ ಉಪಯೋಗ ಮಾಡ್ಕೋತಾರೆ ಅಂತಂದ್ರೆ, ನೀನು ತಾಮ್ರಪರ್ಣಿ ನದಿಯೇ, ನೀನು ಜಲವನ್ನ ಮುತ್ತಾಗಿಸುವಂತಹ ಶಕ್ತಿ ಇದ್ದವಳು. ನಾನು ಕೂಡ ಒಬ್ಬ ಜಲನೇ. ಜಲ ಅಂತ ಏನು, ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಲ ಮತ್ತು ಡಗಳನ್ನ ಪರ್ಯಾಯವಾಗಿ ಬಳಕೆ ಮಾಡ್ತಾನೆ. ನಾನು ಜಲ ಅಂದ್ರೆ ಜಡ, ನಾನು ಮೂರ್ಖ, ಜ್ಞಾನಭಕ್ತಿ ವೈರಾಗ್ಯಗಳ ಸಂಪತ್ತಿಲ್ಲದ ಮೂರ್ಖ ನಾನು. ಆ ನೀರಿನ ಹನಿಯನ್ನ ನೀನು ಮುತ್ತನ್ನಾಗಿಸುವವಳು, ನನ್ನಂಥ ಜಡನನ್ನ ನೀನು ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ಸಂಪನ್ನನಾದಂಥ ಮುತ್ತನ್ನಾಗಿಸ್ಬೇಕು ನನ್ನನ್ನ. ಅದು ಆ ಮುತ್ತು ಭಗವಂತನ ಅರ್ಚನೆಗೆ ಸಲ್ಲುವಂಥದ್ದಾಗಬೇಕು. ತಾಮ್ರಪರ್ಣಿ ಸರಿತ್ವೋಯಂ ಸೇವನೀಯಂ ಮುಮುಕ್ಷುಭಿ, ಮುಮುಕ್ಷುಗಳೆಲ್ಲರೂ ಕೂಡ ಇದನ್ನು ಸೇವನೆ ಮಾಡಬೇಕು. ಯಾಕೆಂದ್ರೆ ಮುಕ್ತೀಕರೋತಿ ಯತ್ರತ್ಯ ಶುಕ್ತಿಶ್ಚ ಪತಿತಂ ಜಲಂ. ತಾಮ್ರಪರ್ಣಿ ನದಿಯ ನೀರೊಳಗಿರುವ ಕಪ್ಪೆ ಚಿಪ್ಪು ತನ್ನ ಒಳಗೆ ಬಂದು ಬಿದ್ದಿರುವ ನೀರನ್ನ ಮುತ್ತನ್ನಾಗಿ ಮಾಡ್ತದೆ ಅಂತಂದರೆ, ಇದು ನಮ್ಮನ್ನು ಕೂಡ ಸಾಮಾನ್ಯವಾದ ಒಂದು ನೀರಿನ ಹನಿಯಂತೆ ಜಡರಾಗಿರುವಂಥ ನಮ್ಮನ್ನ ಇದು ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ಸಂಪನ್ನರನ್ನಾಗಿಸುವ ಒಂದು ಶಕ್ತಿ ಅದಕ್ಕಿದೆ. ಅದೆಲ್ಲಿದೆ ಅಂದ್ರೆ ಈ ತಮಿಳುನಾಡಿನ ತಿರುನೆಲ್ವೇಲಿ ಅಂತ ಪಟ್ಟಣ, ಅಲ್ಲಿ ಈ ತಾಮ್ರಪರ್ಣಿ ನದಿ ಹರಿತದೆ. ಅಲ್ಲಿಂದ ಸುಮಾರು 37 ಕಿಲೋಮೀಟರ್ ದೂರದಲ್ಲಿ ಅಂಬಾಸಮುದ್ರ ಅಂತ ಒಂದು ಪ್ರದೇಶ. ಅಲ್ಲಿ 80 ಅಡಿ ಆಳದೊಂದು ಪ್ರಪಾತ ಇದೆ ಅಂತ, ಒಂದು ಜಲಪಾತ. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಕೂಡ ಅದನ್ನು ಕರೀತಾರೆ. ಭಾಗವತ, ಕೂರ್ಮ ಪುರಾಣ ಮೊದಲಾದ ಪುರಾಣಗಳಲ್ಲಿ ಇದರ ವರ್ಣನ ಕಂಡು ಬಂದಿದೆ. ಈ ತಾಮ್ರಪರ್ಣಿ ನದಿ ಅಂತ ಒಂದು ವಿಶಿಷ್ಟವಾದಂಥ ನದಿ ಅದು. ಹೀಗೆ ಆ ತಾಮ್ರಪರ್ಣಿ ನದಿಯ ವರ್ಣನ ಕೂಡ ಇಲ್ಲಿ ಮಾಡಿದ್ದಾರೆ. ಮುಂದೆ ಇನ್ನೊಂದು ಈ ಮಹೇಂದ್ರ ಪರ್ವತ, ಈ ರಾಮನ ಕಪಿಗಳ ಒಂದೇನು ಲಂಕಾ ದಿಗ್ವಿಜಯ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ಪರ್ವತವು ಕೂಡ ಒಂದು ಸಂಬಂಧಪಟ್ಟ ಪ್ರದೇಶ. ಅದನ್ನೊಂದನ್ನು ನೋಡಿ ಇವತ್ತಿನ ಈ ಭಾಗವನ್ನು ಮುಕ್ತಾಯ ಮಾಡೋಣ. ಈ ಹನುಮಂತ ಲಂಕೆಗೆ ಹಾರಿದ್ನಲ್ಲ, ಹಾರುವಾಗ ಅವನೇನ್ ಮಾಡಿದ ಅಂದ್ರೆ ಮಹೇಂದ್ರ ಪರ್ವತದ ಮೇಲೆ ಕೂತ್ಕೊಂಡಿದ್ರು ಅವರೆಲ್ಲರೂ ಅಲ್ಲಿ. ಮಹೇಂದ್ರ ಪರ್ವತದ ತಪ್ಪಲ ಪ್ರದೇಶದಲ್ಲಿ ಯಾರೆಷ್ಟು ಹಾರಿರಿ, ನೀನೆಷ್ಟು ಹಾರ್ತಿ ಅಂತ ಪರಸ್ಪರ ಸಮಾಲೋಚನೆ ಮಾಡ್ತಾ ಇದ್ರು. ನಾನೇನು 2 ಯೋಜನೆ ಹಾರ್ತೀನಿ ಅಂತ ಒಬ್ಬ ಅಂದ, 20 ಅಂತ ಒಬ್ಬ ಅಂದ, 100 ಯೋಜನೆ ಹಾರಬಲ್ಲೆ ಮರಳಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಇನ್ನೊಬ್ಬ ಅಂದ. ಹಾಗಾಗಿ ಹನುಮಂತ ನೀನೇ ಹಾರು ಅಂತ ಜಾಂಬು ಅಂತ ಅವನಿಗೆ ಹೇಳಿದ ಅಂತ ನಾವೆಲ್ಲ ಕೇಳ್ತೇವಲ್ಲ. ಆಗ ಅವನು ತನ್ನ ಸ್ವರೂಪವನ್ನು, ತನ್ನ ಶರೀರವನ್ನು ಉಬ್ಬಿಸಿಕೊಂಡು ಮಹೇಂದ್ರ ಪರ್ವತದ ಶಿಖರದ ಮೇಲೆ ನಿಂತು ಅದನ್ನೊಂದು ಬಾರಿ ತುಳಿದು, ಈ ನೀರಿಗೆ ಹಾರುವರು ಸ್ಪ್ರಿಂಗ್ ಬೋರ್ಡ್ ಅಂತ ಒಂದು ಯೂಸ್ ಮಾಡ್ತಾರಲ್ಲ, ಅದನ್ನ ಹೀಗೆ 1-2 ಬಾರಿ ಹೀಗೆ ಸ್ಪ್ರಿಂಗ್ ಬೋರ್ಡ್ ಮೇಲೆ ಜಂಪ್ ಮಾಡಿ ಮುಂದೆ ನೀರಿಗೆ ಹಾರ್ತಿರ್ತಾರೆ. ಆ ಥರ ಮಹೇಂದ್ರ ಪರ್ವತವನ್ನು 1-2 ಬಾರಿ ತುಳಿದು ಅವನ ಮುಂದೆ ಸಮುದ್ರವನ್ನು ಹಾರಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ಮತ್ತೆ ಉಳಿದ ಕಾವ್ಯಗಳೆಲ್ಲ ವಾಲ್ಮೀಕಿ ರಾಮಾಯಣವನ್ನು ಉಪಯೋಗ ಮಾಡ್ಕೊಂಡು ಆ ಕಾವ್ಯ ಬರೆದಿದ್ದಾರೆ. ಅಲ್ಲಿ ಆ ಮಹೇಂದ್ರ ಪರ್ವತ ಆ ಹನುಮಂತನ ಪಾದಾಘಾತಕ್ಕೆ ತುತ್ತಾಯ್ತಲ್ಲ, ಅದು ಕುಸಿದು ಹೋಯಿತು ಅಂತ ಅಲ್ಲೊಂದು ಕಡೆ ವರ್ಣನೆ ಮಾಡ್ತಾರೆ. ಹನುಮಂತ ಬಹಳ ದೊಡ್ಡ ಶರೀರವನ್ನು ತಾಳಿದ್ನಲ್ಲ, ಅಂಥ ಅದ್ಭುತವಾದ ಅವನ ಸ್ವರೂಪದ ಪಾದದ ಸ್ಪರ್ಶಕ್ಕೆ ಸಿಕ್ಕು ಆ ಮಹೇಂದ್ರ ಪರ್ವತ, ಒಬ್ಬ ವ್ಯಕ್ತಿ ಹೇಗೆ ಯಾರ್ದಾದ್ರೂ ಪಾದದ ಏಟಿಗೆ ಸಿಕ್ಕರೆ ಹೇಗೆ ಕಷ್ಟಕ್ಕೊಳಗಾಗ್ತಾನೋ ಹಾಗೆ ಇವನು ಕೂಡ ಆದ ಅಂತ ರಾಮಾಯಣದಲ್ಲೊಂದು ಸೂಚನೆ ಇದೆ. ಅದನ್ನು ಉಪಯೋಗ ಮಾಡಿಕೊಂಡು ಈ ಚಂಪೂ ರಾಮಾಯಣ ಅಂತ ಒಂದು ಕಾವ್ಯ ಇದೆ, ಭೋಜರಾಜ ಅಂತ ಒಬ್ಬ ಯಾರೋ ಬರೆದಿದ್ದದನ್ನು. ಅದು ಚಂಪು ಅಂದ್ರೆ ಗದ್ಯ ಮತ್ತು ಪದ್ಯ ಎರಡೂ ಮಿಶ್ರಣ. ಅವನು ಆ ರಾಮಾಯಣದಲ್ಲಿ ಇರುವಂತಹ ಒಂದು ಸೂಚನೆಯನ್ನು ಉಪಯೋಗ ಮಾಡಿಕೊಂಡು ದೊಡ್ಡದೊಂದು ಗದ್ಯವನ್ನೇ ಅದಕ್ಕಾಗಿ ಹೆಣೆದಿದ್ದಾನೆ. ಒಬ್ಬ ವ್ಯಕ್ತಿ ನೆಲಕ್ಕೆ ಏನೋ ಸಂಚಾರ ಮಾಡ್ತಾ ಇದ್ದ, ದೊಡ್ಡ ಜನಸಮ್ಮರ್ದ ಇತ್ತು, ನೆಲಕ್ಕೆ ಬಿದ್ದರೆ ಅವನ ಮೇಲೆ ಎಲ್ಲರೂ ಕಾಲಿಟ್ಬಿಡ್ತಾರೆ, ಕಾಲು ತುಳಿತಾ ಆಗ್ತದಲ್ಲ, ಅವಾಗ ಎಲ್ಲೆಲ್ಲೋ ಏಟು ಬರ್ತದೆ, ಕೆಲವು ಕಡೆ ರಕ್ತ ಬರ್ತದೆ, ಅವನು ಜೋರಾಗಿ ಆಕ್ರೋಶ ಮಾಡ್ತಿರ್ತಾನೆ. ಅವನ ಸ್ಥಿತಿ ಹೇಗಾಗ್ತದೆ, ಯಾರು ಕೇಳೋರು ಇರಲ್ಲ, ಹೀಗಾಗ್ತದಲ್ಲ. ಹಾಗೆ ಹನುಮಂತರ ಪಾದಾಘಾತಕ್ಕೆ ಈ ಮಹೇಂದ್ರ ಪರ್ವತ ಸಿಕ್ಕಿತಲ್ಲ, ಅದರ ಮೈಯಿಂದ ಜೋರಾಗಿ ಪ್ರೆಸ್ ಮಾಡಿದಾಗ ಹನುಮಂತನ ಪಾದ ಒಳಗಿರುವ ನೀರಿನ ಝರಿಗಳು ಹಿಂಗೆ ಚಿಮ್ಮಿದುವಂತೆ. ಮತ್ತೆ ಆ ಪರ್ವತ ಅಲುಗಾಡಿದಾಗ, ಕಂಪಿಸಿದಾಗ ಹುಲಿ, ಸಿಂಹ, ಆನೆ ಮೊದಲಾದ ಪರ್ವತಗಳು ಗೀಳಿಟ್ಟುವಂತೆ.
ರಕ್ತ ಬಂದಂತಾಯ್ತು, ಅವನು ಆಕ್ರೋಶ ಮಾಡಿದಂಗಾಯ್ತು. ರಾಮಾಯಣದಲ್ಲಿ ಇದೆಲ್ಲ ಸೂಚ್ಯವಾಗಿದೆ. ಅದನ್ನು ಚಂಪು ರಾಮಾಯಣದಲ್ಲಿ ಅವನು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಹೀಗೆ ಆ ಪರ್ವತದ ಸ್ಥಿತಿ ಆಯಿತು. ಆ ಪರ್ವತ ಭೂಮಿ ಒಳಗೆ ಹೂತು ಹೋಗ್ಬಿಡ್ತು ಅಂತ. ಪೂರ್ಣ ಅದೇನು ಹೂತು ಹೋಗಿಲ್ಲ, ಹೂತು ಹೋಯ್ತು ಅಂತ. ಒಂದು ಸ್ವಲ್ಪ ಆದ್ರೂ ಕುಸಿಯಿತು. ವಾದಿರಾಜ ಸ್ವಾಮಿಗಳು ಅದನ್ನೇನಂತ ವರ್ಣನೆ ಮಾಡ್ತಾರೆ ಅಂತಂದ್ರೆ, ಆ ಮಹೇಂದ್ರ ಪರ್ವತ ಒಳಗೆ ಹೋಯ್ತಲ್ಲ, ಒಳಗೆ ಹೋಲಿಕ್ಕೆ ಏನು ಕಾರಣ? ನಾವಿಲ್ಲಿ ಹೊರಗಿದ್ದೆವು, ಮನೆ ಹೊರಗಡೆ ಇದ್ದೆವು. ಒಳಗೆ ಹೋಲಿಕ್ಕೆ ಏನು ಕಾರಣ? ಏನೋ ಒಂದು ಕೆಲಸ ಇರಬೇಕು, ಯಾರನ್ನೋ ಒಬ್ರು ಮಾತಾಡ್ಸ್ಬೇಕು. ಇಲ್ಲ ಅಲ್ಲಿ ಇಂಥವ್ರು ಇದ್ದಾರ ಅಂತ ಕರೆದ್ರು, ಕೇಳಿದ್ರು. ಒಂದ್ ನಿಮಿಷ ಇದ್ದಾರೆ ಒಳಗಡೆ, ನಾವು ಹೇಳಿ ಬರ್ತೀವಿ, ತಡೀರಿ, ನೀವು ಬಂದಿದ್ದೀರಿ ಅಂತ ನಾವು ಹೇಳಿ ಬರ್ತೇವೆ. ಹೇಳಿ ಬರ್ಲಿಕ್ಕೆ ಅಂತ ಒಳಗಿದ್ದವ್ರಿಗೆ ಕೂಡ ಹೋಗ್ತೇವೆ. ಈ ಮಹೇಂದ್ರ ಪರ್ವತ ಭೂಮಿಯ ಒಳಗೆ ಪ್ರವೇಶಿಸಿತು. ಕಾರಣ ಏನು ಅಂತಂದ್ರೆ, ಈಗ ಈ ಭೂದೇವಿಗೆ ಒಂದು ಸಂಕಷ್ಟದ ಸ್ಥಿತಿ. ಭೂದೇವಿಯ ಮಗಳು ಸೀತೆಯನ್ನ ದುಷ್ಟ ರಾವಣ ಅಪಹರಿಸಿದ್ದಾನೆ. ರಾಮನಿಗೂ ದುಃಖ, ಭೂದೇವಿಗೂ ದುಃಖ, ತನ್ನ ಮಗಳ ಅಪಹರಣ ಆಗಿದೆಯಲ್ಲ ಅಂತ. ಆ ಭೂದೇವಿಯ ದುಃಖವನ್ನು ಪರಿಹಾರ ಮಾಡಲಿಕ್ಕಾಗಿ ಈ ಮಹೇಂದ್ರ ಪರ್ವತ, ಇನ್ನೇನು ನೀನು ಚಿಂತೆ ಮಾಡಬೇಡ, ಯಾಕಂದ್ರೆ ಈ ಹನುಮಂತ ಲಂಕೆಯನ್ನು ಪ್ರವೇಶಿಸುವವನಿದ್ದಾನೀಗ, ಸೀತೆಯನ್ನ ಹುಡುಕಿ ತರುವವನಿದ್ದಾನೆ. ಮುಂದೆ ಕಪಿಗಳೆಲ್ಲ ಹೋಗಿ ರಾಮನ ನೇತೃತ್ವದಲ್ಲಿ ಕರ್ಕೊಂಡು ಬರ್ತಾರೆ ಅವಳನ್ನ. ನಿನ್ನ ಮಗಳು ಮತ್ತೆ ನಿನ್ನ ಅಳಿಯನ ಜೊತೆ ಸೇರ್ತಾಳೆ, ನೀನೇನು ದುಃಖ ಪಡಬೇಕಾಗಿಲ್ಲ, ಸಂತೋಷದಿಂದಿರು ಅಂತ ಇವನು ಹೇಳಬೇಕಾಗಿದೆ. ಹೇಳಬೇಕಾದ್ರೆ ಇಡೀ ಭೂಮಂಡಲವೇ ಒಂದು ಮನೆ, ಅದರ ಒಳಗಡೆ ಇರ್ತಾಳೆ ಅವಳು ಭೂದೇವಿ. ಅವಳಿಗೆ ಒಳಗೆ ಹೋಗಿ ಹೇಳ್ಬೇಕಲ್ಲ ಸಂಗತಿಯನ್ನು. ಒಳಗೆ ಹೋಗಿ ಹೇಳ್ಬೇಕು, ಇವನು ಒಳಗೆ ಹೋದ ಅಂತ ವಾದಿರಾಜ ಸ್ವಾಮಿಗಳು ಅದನ್ನ ವರ್ಣನೆ ಮಾಡ್ತಾರೆ. ಅಲ್ಲಿರುವ ಒಂದು ಸಂಗತಿನೇ ಅದು. ಸಂಗತಿಯನ್ನ ಈ ತರ ಶಾಸ್ತ್ರೀಯವಾಗಿ ವರ್ಣನೆ ಮಾಡೋದು ಅವರ ಉದ್ದೇಶ. ಮತ್ತೆ ಇವೆಲ್ಲ ಎಂಥ ವಿಶಿಷ್ಟವಾದ ಸಂಗತಿಗಳು ಅಂದ್ರೆ, ಇಂಥದ್ರಲ್ಲಿ ಎಷ್ಟೋ ಜನ ಕವಿಗಳು ವರ್ಣನೆ ಮಾಡಿದ್ದಾರೆ, ಅದು ಮುಖ್ಯ ಅಲ್ಲ. ನಮಗೆ ಪ್ರತಿಯೊಂದು ಒಂದು ಜಡ ವಸ್ತು ಕಾಣಿಸಿದಾಗಲೂ ಕೂಡ ಅದರೊಂದು ಅಭಿಮಾನಿ ದೇವತಾ ಇದೆ ಅಂತ ನಾವು ನೋಡಬೇಕು. ಇದೆಲ್ಲ ವ್ಯಾಸನ ಹೆಸರು ತರಬಾರದು. ಭಾಸ, ಕಾಳಿದಾಸ, ದಂಡಿ ಮೊದಲಾದವರಿಗೆಲ್ಲ ಈ ಹೆಸರು ಇದು ಗೊತ್ತಿರೋಲ್ಲ. ಪ್ರತಿಯೊಂದು ಕಡೆನೂ ಒಂದು ಅಭಿಮಾನಿ ದೇವತಾ ಇರ್ತದೆ ಅಂತ ಹೇಳಿ. ಮಹೇಂದ್ರ ಪರ್ವತಕ್ಕೊಬ್ಬ ಅಭಿಮಾನಿ ದೇವತಾ ಇರ್ತಾನೆ, ಭೂಮಿಗೊಂದು ಅಭಿಮಾನಿ ದೇವತಾ ಇದೆ, ತಾಮ್ರಪರ್ಣಿಗೊಂದು ಅಭಿಮಾನಿ ದೇವತಾ ಇದೆ ಅನ್ನೋದು ದಂಡಿ, ಭಾಸ, ಕಾಳಿದಾಸ ಅವ್ರಿಗೆ ಗೊತ್ತಿರಲ್ಲ. ವಾದಿರಾಜ ಸ್ವಾಮಿಗಳಿಗೆ ಅದು ಗೊತ್ತಿರ್ತದೆ. ಯಾಕಂದ್ರೆ ವಾದಿರಾಜ ಸ್ವಾಮಿಗಳು ತತ್ವಜ್ಞಾನಿನೂ ಹೌದು, ಕವಿಯೂ ಹೌದು. ಅದನ್ನು ಮಹೇಂದ್ರ ಪರ್ವತದ ಅಭಿಮಾನಿ ದೇವತಾ ಆ ಭೂಮಿಯ ಅಭಿಮಾನಿ ದೇವತೆಗೆ ಆ ವಿಷಯವನ್ನು ತಿಳಿಸ್ಲಿಕ್ಕೆ ಹೋದ ಅಂತ ಅದರ ಸ್ವಾರಸ್ಯ. ಈಗ ಅದು ಒಂದು ತತ್ವವನ್ನು ಕೂಡ ಒಳಗೊಂಡಂತಹ ಒಂದು ವರ್ಣನೆ ಇದೆಲ್ಲ. ಅಲ್ಲಿಗೆ ಈ ದಕ್ಷಿಣ ಪ್ರಬಂಧದ 31ನೇ ಶ್ಲೋಕದವರೆಗೆ ಈ ಕಥಾಭಾಗ ಮುಕ್ತಾಯ ಕಂಡಿದೆ. ಮುಂದೆ ನಾವು ನೋಡಬೇಕಾದದ್ದು ಕನ್ಯಾಕುಮಾರಿಯ ಕಥಾ. ಅದು ಈ ರಾಮನ ಕಥೆಗೆ ಸಂಬಂಧಪಟ್ಟದ್ದಲ್ಲ, ಅದಕ್ಕಾಗಿ ಅದನ್ನ ಮುಂದಿನ ಬಾರಿ ನೋಡೋಣ. ಇಲ್ಲಿಗೆ 31ನೇ ಶ್ಲೋಕದ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.